Hello, dear students. So, first of all, I'll start off this live session with welcome you to 10th standard. 10th standard ಅಂದ ತಕ್ಷಣ ನಾನು 10th ಸ್ಟ್ಯಾಂಡರ್ಡ್ ಅಲ್ಲಪ್ಪ ಹೇಗಪ್ಪ ಓದೋದು ಆ ಪ್ರೆಷರ್ ಆ ಒಂಥರ ಎಲ್ಲ ಕನ್ಫ್ಯೂಷನ್ಸ್ ಎಲ್ಲ ಸಬ್ಜೆಕ್ಟ್ಸಲ್ಲೂ ಹೇಗಪ್ಪ ಒಳ್ಳೆ ಮಾರ್ಕ್ಸ್ ತೊಗೊಳ್ಳೋದು ಈ ಥರ ಎಷ್ಟೊಂದು ಕನ್ಫ್ಯೂಷನ್ಸ್ ನಿಮಗೆ ನಡೀತಾ ಇರುತ್ತೆ ಅಲ್ಲ. ಆ ಟೆಕ್ಸ್ಟ್ ಬುಕ್ ರೆಫರ್ ಮಾಡಲಾ, ಈ ನೋಟ್ಸ್ ರೆಫರ್ ಮಾಡಲಾ, ಇಲ್ಲ ಈ ಗೈಡ್ಸ್ ರೆಫರ್ ಮಾಡಲಾ. ದೇರ್ ವಿಲ್ ಬಿ ಅ ಲಾಟ್ ಆಫ್ ಥಿಂಗ್ಸ್ ರನ್ನಿಂಗ್ ಇನ್ ಯೋರ್ ಹೆಡ್. So, you're at the right place. We are your one-stop solution. We from the TCHR Association, we will be trying to give you, we'll be teaching you in a much refined way. ಒಂಥರ ಎಲ್ಲ ಸಬ್ಜೆಕ್ಟ್ಸು ನಾನು ನಿಮಗೆ ಒಂದು ಕಾನ್ಸೆಪ್ಟ್ ಅರ್ಥ ಮಾಡಿಸೋವಂತಹ ಹತ್ರ ಹೋಗ್ತಾ ಇರ್ತೀವಿ. ಹಾಗಾಗಿ ನಿಮಗೆ ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡ್ರೆ ಯು ಕ್ಯಾನ್ ಬಿಲ್ಡ್ ಆನ್ ಇಟ್ ಆ್ಯಂಡ್ ಯು ಕ್ಯಾನ್ ಅನಲೈಸ್ ಇಟ್ ಆ್ಯಂಡ್ ಇಂಟರ್ಪ್ರೆಟ್ ಇಟ್ ಲೇಟರ್. ಸೊ ಫಸ್ಟ್ ಆಫ್ ಆಲ್ ಐ ಸ್ಟಾರ್ಟ್ ಆಫ್ ವಿತ್ ಸೋಷಲ್ ಸ್ಟಡೀಸ್. ಸೋಷಿಯಲ್ ಸ್ಟಡೀಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಇಫ್ ಯು ಕಂಪೇರ್ ವಿತ್ ಎನಿ ಅದರ್ ಸಬ್ಜೆಕ್ಟ್ಸ್, ಮ್ಯಾಥಮ್ಯಾಟಿಕ್ಸ್ ಆಗಿರ್ಬೋದು, ಸೈನ್ಸ್ ಆಗಿರಬಹುದು, ದೆರ್ ಅದರ್ ವೆರೈಟೀಸ್, ಅಲ್ಲಿ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ, ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ತಾ ಹೋಗ್ಬೋದು. ಬಟ್ ಸೋಷಿಯಲ್ ಸೈನ್ಸಲ್ಲಿ ನೀವು ಯಾವಾಗಲೂ ನೋಡ್ತಾ ಹೋದರೆ ಮಾರ್ಕ್ಸ್ ಸ್ವಲ್ಪ ಸ್ಕೋರ್ ಮಾಡೋದು ಕಷ್ಟ ಆಗ್ತಾ ಹೋಗುತ್ತೆ, ಯಾಕಂದರೆ ಇಟ್ ಇಸ್ ಕಂಪ್ಲೀಟ್ಲಿ ಥಿಯರಿ. ಸೊ ಸೋಷಿಯಲ್ ಸೈನ್ಸಲ್ಲಿ ವಿ ಆರ್ ಡೂಯಿಂಗ್ ದಿಸ್ ವೆರಿ ಯುನೀಕ್ ಥಿಂಗ್ ಫ್ರಮ್ ದ ಟೀಚರ್ ಅಸೋಸಿಯೇಷನ್. ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, we will be taking you to those places. I will be showing you everything on the screen. So ನೀವು ಏನು ಮಾಡ್ತಿರ್ತೀರಾ ಅಂತ ಹೇಳಿದ್ರೆ, ನಿಮ್ಗೆ ಏನಾದರೂ ಒಂದು ಟೆಕ್ಸ್ಟ್ ಬುಕ್ನಲ್ಲಿ ನಾನು ನಿಮಗೆ ಒಂದು ಪ್ಯಾರಾಗ್ರಾಫ್ ಕೊಡ್ತೀನಿ. ಅದನ್ನು ಓದೋಕ್ಕೆ ಅಷ್ಟು ಇಂಟ್ರೆಸ್ಟ್ ಬರೋಲ್ಲ ಮ್ಯಾಮ್, ಅದು ಯಾರು ಓದ್ತಾರೆ ಮ್ಯಾಮ್, ಬರೀ ಥಿಯರಿ ಅಂತ ಎಷ್ಟೊಂದು ಜನ ನಂಗೆ ಹೇಳೋದು ಕೇಳಿಸ್ಕೊಂಡಿದ್ದೀನಿ. ಬಟ್ ಯು ನೋ ವಾಟ್ ಯುನೀಕ್ ಥಿಂಗ್ ಯು ವಿಲ್ ಬಿ ಗೆಟಿಂಗ್ ಟು ಲರ್ನ್ ದಿಸ್ everything will be shown to you. ಇವಾಗ say for example, I am taking this history chapter, the advent of Europeans to India. ಅದು ನಿಮ್ಮ ಫಸ್ಟ್ ಚಾಪ್ಟರ್ ಬರುತ್ತೆ. ನಾನು ಏನು ಮಾಡ್ತೀನಿ ನಿಮಗೆ ಅಂದರೆ, ಐ ವಿಲ್ ಗೋ ಟೇಕ್ ಬ್ಯಾಕ್ ಯು ಟು ದೋಸ್ ಎರಾ. ಕಾನ್ಸ್ಟಾಂಟಿನೋಪಲ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ತೋರಿಸ್ತೀನಿ ಹೌ ಇಟ್ ಈಸ್. ವಿ ವಿಲ್ ಗೋ ಆನ್ ಅ ವರ್ಚುವಲ್ ಟೂರ್. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಶೋ ಯು ಆಲ್ ದೋಸ್ ಲೆಸನ್ಸ್ ಟು ಯು. ಅದಕ್ಕಿಂತ ಮುಂಚೆ ಐ ವಿಲ್ ಬಿ ಗಿವಿಂಗ್ ಯು ಅ ಬರ್ಡ್ಸ್ ಐ ವ್ಯೂ. ಸೋಷಿಯಲ್ ಸೈನ್ಸಲ್ಲಿ ನಾವು ಈ ಸರ್ತಿ ಈ ಒಂದು ವರ್ಷ ಏನು ಕಲ್ತ್ಕೋತೀವಿ, ಯಾವ ಥರ ಡಿವೈಡ್ ಆಗಿದೆ ನಮ್ಮ ಚಾಪ್ಟರ್ಸ್, ಯಾವೆಲ್ಲ ಚಾಪ್ಟರ್ಸ್ ಇದೆ. ಮ್ಯಾಮ್ ನನಗೆ ಇವಾಗ ನಾನು ಸೋಷಿಯಲ್ ಸ್ಟಡೀಸಲ್ಲಿ 90+ ತೊಗೊಳ್ಳೇಬೇಕು ಮ್ಯಾಮ್, ನಾನು ಹೇಗೆ ಓದಬೇಕು, ಆ ಸ್ಟ್ರಾಟಜೀಸ್ ಏನು, ನಾನು ಎಲ್ಲ ನಿಮಗೆ ಇವತ್ತಿನ ಲೈವ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ಆರ್ ಯು ಆಲ್ ಎಕ್ಸೈಟೆಡ್ ಫಾರ್ ದಿಸ್ 30 or 40 minutes live class? Come on, gear up, have this energy, concentrate on everything that I tell you, make notes, and then follow this, and we will all do it together. Okay, let's get started. ಸೊ ಸ್ಟೂಡೆಂಟ್ಸ್, ಈಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಾದರೆ, ನಿಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ ಇಲ್ಲಿ 80+20 ಫಾರ್ಮ್ಯಾಟಲ್ಲಿ ಬರ್ತಾ ಹೋಗುತ್ತೆ. 80ನ ನಿಮಗೆ ಇದ್ರ ಕ್ವೆಶನ್ ಪೇಪರಲ್ಲಿ ನೀವು 80 ಮಾರ್ಕ್ಸಿಗೆ ಆನ್ಸರ್ ಮಾಡ್ತಾ ಹೋದರೆ, 20 ನಿಮಗೆ ಇಂಟರ್ನಲ್ಸಲ್ಲಿ ಸಿಗುತ್ತೆ. ನಿಮ್ಮ ಪರ್ಟಿಕ್ಯುಲರ್ ಸ್ಕೂಲ್ಸ್ ನಿಮಗೆ ಟೆಸ್ಟ್ಸ್ ಆಗಿರ್ಬೋದು, ಎಕ್ಸಾಮ್ಸ್ ಆಗಿರ್ಬೋದು, ಅದನ್ನೆಲ್ಲ ಕ್ಯುಮುಲೇಟ್ ಮಾಡಿ 20 ಮಾರ್ಕ್ಸ್ನ ನಿಮಗೆ ಇಂಟರ್ನಲ್ಸಲ್ಲಿ ಕೊಡ್ತಾರೆ. 80 ಮಾರ್ಕ್ಸ್ ಹೇಗೆ ಡಿವೈಡ್ ಆಗಿದೆ, ಕ್ವೆಶನ್ ಪೇಪರಲ್ಲಿ ಯಾವ್ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ, ಎಷ್ಟು ಮಾರ್ಕ್ಸಿಗೆ ಎಷ್ಟು ಆನ್ಸರ್ ಬರೀಬೇಕು, ಸಿನ್ಸ್ ದಿಸ್ ಇಸ್ ಕಂಪ್ಲೀಟ್ಲಿ ಥಿಯರಿ ಸಬ್ಜೆಕ್ಟ್ ಆಗಿರೋದ್ರಿಂದ ಹೌ ಕ್ಯಾನ್ ವಿ ಸ್ಕೋರ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಪ್ಯಾಟರ್ನ್ ನೋಡ್ಬಿಡೋಣ ಯಾವ ಥರ ಇದೆ ಅಂತ. ವಿ ಹ್ಯಾವ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. 8 ಕ್ವೆಶನ್ಸ್ ಇರುತ್ತೆ. 8 questions, each of them will carry 1 mark each. So you'll be given, of course, multiple choice andre nimಗೆಲ್ಲರಿಗೂ ಗೊತ್ತಿರುತ್ತೆ. You will be given 4 options, and that whichever is the correct answer, you have to choose that option. So ಅಂತ questions ನಿಮಗೆ 8 ಬರುತ್ತೆ. ಸೊ ಇದರಿಂದ ನಿಮಗೆ 8 marks ಇಲ್ಲಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್, ವೆರಿ ಶಾರ್ಟ್ ಆನ್ಸರ್ಸ್, 1 mark ಆನ್ಸರ್ ಅಂತ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್, ಹೂ ಇನ್ವೆಂಟೆಡ್ ಡ್ಯುಯಲ್ ಗವರ್ಮೆಂಟ್ ಪಾಲಿಸಿ ಅಂತ ಕೇಳ್ತಾರೆ. So all that is one sentence or one word answers. So you need to be well aware of those. ಅದರಿಂದ ಕೂಡ ನಿಮಗೆ 8 questions ಕೇಳ್ತಾರೆ, each of them carrying 1 mark. Here also you will be able to score another 8 marks. ಅದಾಗಿದ್ಮೇಲೆ, so from here all your theory long answers ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಶಾರ್ಟ್ ಆನ್ಸರ್ಸ್ 2 mark questions ಇರುತ್ತೆ. ಅದು ಕೂಡ ನಿಮಗೆ 8 ಕೇಳ್ತಾರೆ, ನಿಮಗೆ ಇಲ್ಲಿ 16 ಮಾರ್ಕ್ಸ್. ಸೊ 2 marks ಕ್ವೆಶನ್ಸ್ಗೆ ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ ಸ್ಟೂಡೆಂಟ್ಸ್. ಫಾರ್ 2 marks you will have to be giving them at least 4 points. I would say
3 or 4 points. For 2 mark questions, yavagluno, you should be writing answers in 3 or 4 points or sentences. ಆಮೇಲೆ social science ಅಲ್ಲಿ ಯಾವಾಗಲೂ concentrate on this particular thing. Highlighting the keywords helps the invigilator to look at the answer, and you will be getting full marks if you highlight the keywords or the important points, dates ಆಗಿರಬಹುದು, acts ಆಗಿರಬಹುದು, ಅದನ್ನೆಲ್ಲ ನೀವು highlight ಮಾಡ್ತಾ ಬಂದ್ರೆ you will be getting full marks. Okay, so long answers, 3 mark questions, again there are 9 3 mark questions. 3 mark questions again, make sure you at least give them 5 or 6 points or sentences. Okay, and then 4 marks questions again, lengthy answers, make sure you write the answers in 2 or 3 paragraphs. Okay, first one was basic introduction about that question. Ivaga say for example, write about explain the battle of Buxar anta heltare. Battle of Buxar, first introduction, battle of Buxar happened in this year between this party and this party. Matte next paragraph alli what were the reasons for that particular battle, amele outcome of that particular battle, ಎಲ್ಲಾನು ಒಂದು 2 ಪಾಯಿಂಟ್ ಬರ್ಕೊಂಡು ಹೋದ್ರೆ ಆಯಿತು. ಅದೇ 5 mark question ಒಂದು ಕೇಳಿರ್ತಾರೆ, ದಿಸ್ ವಿಲ್ ಬಿ ಯುವರ್ ಮ್ಯಾಪ್ ಆಗಿರಬಹುದು, ಆ ಥರ ಎಲ್ಲ ಅದು ನಿಮಗೆ ಪ್ಯಾರಾಗ್ರಾಫ್ ವೈಸ್ ಆನ್ಸರ್ ಮಾಡಬೇಕಾಗ್ತಾ ಹೋಗುತ್ತೆ. ಮೇಕ್ ಶ್ಯೂರ್ ಯು ಗಿವ್ ದೆಮ್ 8 to 10 ಪಾಯಿಂಟ್ಸ್. ಓಕೆ, ಸೊ ಈಗ ಇದರೊಳಗೆ ನಿಮಗೆ 4 mark ಆಫ್ ಕೋರ್ಸ್ ಮ್ಯಾಪ್ಸ್ ಬಂದೇ ಬರುತ್ತೆ. 9 mark ಕ್ವೆಶನ್ಸಲ್ಲಿ ಥಿಯರಿ ಕೇಳಿದಾಗ ಗಿವ್ ದೆಮ್ 5 to 6 ಪಾಯಿಂಟ್ಸ್. 4 mark ಕ್ವೆಶನ್ಸಲ್ಲಿ ಯು ಗಿವ್ ದೆಮ್ ಆನ್ಸರ್ಸ್ ಇನ್ 2 to 3 ಪ್ಯಾರಾಗ್ರಾಫ್ಸ್. ಆಮೇಲೆ 5 mark ಕ್ವೆಶನ್ಸ್ಗೆ ಅಗೇನ್ ಒಂದು 8 to 10 ಪಾಯಿಂಟ್ಸ್ ಅಥವಾ ಒಂದು ಡೀಟೇಲ್ಡ್ ಡಿಸ್ಕ್ರಿಪ್ಷನ್, ಡೀಟೇಲ್ ಆನ್ಸರ್ ಬರ್ಕೊತಾ ಹೋದರೆ ದಿಸ್ ಇಸ್ ಹೌ ಯುವರ್ ಮಾರ್ಕ್ಸ್ ಇಸ್ allocated in different questions. Students, make sure you watch the video till the end. I will be giving you various tips and tricks to remember. How do we remember all these dates, ma'am, acts heng ma'am napka itkolodu anta helidre. There are beautiful ways, there are very quick tips or ways you can follow to remember all those answers. Make sure you watch the video till the end to learn all those things. Okay, now let's move on to the syllabus. So first of all, I'm going to start off with the ಸಬ್ಜೆಕ್ಟ್ ವೈಸ್ ಅದು ಚಾಪ್ಟರ್ ವೈಸ್. ಅದು ಮೇನ್ ಇವಾಗ ಹಿಸ್ಟ್ರಿನಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ, ಪೊಲಿಟಿಕಲ್ ಸೈನ್ಸಲ್ಲಿ ಅಂತ ವಿ ವಿಲ್ ಗೋ ಆನ್. ಸೊ ಇವಾಗ ಬ್ರಾಡಾಗಿ ಯಾವ ಥರ ಕ್ಲಾಸಿಫಿಕೇಷನ್ಸ್ ನಡೆದಿದೆ ಅಂತ ಹೇಳಿದ್ರೆ, ಇನ್ ಯೋರ್ ಸೋಷಿಯಲ್ ಸ್ಟಡೀಸ್ ಯು ಹ್ಯಾವ್ ಹಿಸ್ಟ್ರಿ, ಯು ಹ್ಯಾವ್ ಪೊಲಿಟಿಕಲ್ ಸೈನ್ಸ್, ಯು ಹ್ಯಾವ್ ಸೋಷಿಯಾಲಜಿ, ಯು ಹ್ಯಾವ್ ಜಾಗ್ರಫಿ, ಎಕನಾಮಿಕ್ಸ್ ಆ್ಯಂಡ್ ಬಿಸ್ನೆಸ್ ಸ್ಟಡೀಸ್. ಈ ಒಂದು ನೋಷನ್ ಇದೆ ಎಲ್ಲರಿಗೂ, ಮ್ಯಾಮ್ ನಾನು ಡಾಕ್ಟರ್ ಅಥವಾ ಇಂಜಿನಿಯರ್, ನನಗೆ ಸೈನ್ಸ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಮ್ಯಾಮ್, ನನಗೆ ಈ ಸೋಷಿಯಲ್ ಎಲ್ಲ ನಂಗೆ ಕಲ್ತ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ, ಡಿಯರ್ ಸ್ಟೂಡೆಂಟ್ಸ್, ನೀವು ಯಾವುದೇ ಫೀಲ್ಡ್ ತಗೊಳ್ತಾ ಹೋಗಿ, ಆಲ್ ದೀಸ್ ಆರ್ ಬೇಸಿಕ್ ಥಿಂಗ್ಸ್ ದಟ್ ಯು ಶುಡ್ ಬಿ ನೋಯಿಂಗ್. ಹಿಸ್ಟ್ರಿ, ನಮ್ಮ ಭಾರತದಲ್ಲಿ ಏನಾಯಿತು, ನೀವು ಹುಟ್ಟೋಕ್ಕಿಂತ ಮುಂಚೆ ಏನೇನೆಲ್ಲ ನಡೆದಿತ್ತು, ನಮಗೆ ಇಂಡಿಪೆಂಡೆನ್ಸ್ ಸಿಗೋಕ್ಕೆ ಮುಂಚೆ ಹೇಗಾಯಿತು, ಏನಕ್ಕೆ ನಮಗೆ ಇಂಡಿಪೆಂಡೆನ್ಸ್ ಅನ್ನೋ ಕಾನ್ಸೆಪ್ಟ್ ಬಂತು, ಯಾರು ಬಂದು ನಮ್ಮನ್ನೆಲ್ಲ ಅಕ್ವೈರ್ ಮಾಡಿದ್ರು, ಇದೆಲ್ಲ ನಮಗೆಲ್ಲ ತಿಳ್ಕೊಳ್ಬೇಕಲ್ಲ. ವಿ ಆರ್ ಇಂಡಿಯನ್ಸ್, ಯು ಶುಡ್ ಬಿ ಪ್ರೌಡ್ ಇಂಡಿಯನ್ಸ್. ಸೊ ಫಾರ್ ಯು ಟು ನೋ so much about our country, you need to know social studies. So first it will start off with history. History ನೀವು ತುಂಬಾನೇ ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂತಹ ಪೋರ್ಷನ್. ಯಾಕಂತ ಹೇಳಿದ್ರೆ ಯು ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ಅಬೌಟ್ 25 ಮಾರ್ಕ್ಸ್ ಫ್ರಮ್ ಹಿಸ್ಟ್ರಿ. ಇದಿಷ್ಟು ಟಾಪಿಕ್ಸ್ನಲ್ಲಿ ಮೇನ್ ವೇಟೇಜ್ ಬಂದು ಹಿಸ್ಟ್ರಿಗಿದೆ. ಹಿಸ್ಟ್ರಿ ಎಲ್ಲರಿಗೂ ಕಷ್ಟ ಆಗುತ್ತೆ, ಆ ಇಯರ್ಸ್ ಯಾರಪ್ಪ ನಾಪ್ಕ ಇಟ್ಕೊತಾರೆ, ಆ ರಾಜಗಳ ಹೆಸರು ಹೆಂಗಪ್ಪ ನಾಪ್ಕ ಇಟ್ಕೊಳ್ಳೋದು. Don't worry students, as I told you, this is a very unique platform. We will be going on a virtual tour to the battlefield and all. So it will be very exciting. Remove all that notions from your head. Just take it slowly, just take it calmly, and we will be going there. So history, ಅದು 25 ಮಾರ್ಕ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಮತ್ತು ಪೊಲಿಟಿಕಲ್ ಸೈನ್ಸ್, you can expect 11 marks out of that. And sociology anta, it is a very nice study about the behavior and the human activities in the society. ಅದರೊಳಗೆ ನಿಮಗೆ ಒಂದು 4 ಚಾಪ್ಟರ್ ಬರುತ್ತೆ ಅಷ್ಟೇ. ಅದರೊಳಗೆ you can expect about 8 marks. ಅದಾಗಿದ್ಮೇಲೆ ಜಾಗ್ರಫಿ.
ದಿಸ್ ಇಸ್ ಅಗೇನ್ ಅನದರ್ ಇಂಟ್ರೆಸ್ಟಿಂಗ್ ಸ್ಟ್ರೀಮ್ ಅಂತ ಹೇಳ್ತಾ ಹೋಗ್ಬೋದು. ಯಾಕಂದರೆ ದ ಫೀಚರ್ಸ್, ದ ಬ್ಯೂಟಿ, ದ ನೇಚರ್ ಎಲ್ಲನೂ ನಾವು ಜಿಯೋಗ್ರಫಿಯಲ್ಲಿ ಕಲ್ತ್ಕೊಳ್ತಾ ಹೋಗ್ಬೋದು. ಇನ್ ದಟ್ ಯು ವಿಲ್ ಬಿ ಗೆಟಿಂಗ್ 22 ಮಾರ್ಕ್ಸ್. ಸೊ ಮೇನ್ ಫೋಕಸ್ ನಮಗೆ ಹಿಸ್ಟ್ರಿನಲ್ಲಿ 25 ಮಾರ್ಕ್ಸ್ ಇದೆ, ಹಾಗೆ ಜಿಯೋಗ್ರಫಿನಲ್ಲಿ ಯು ಹ್ಯಾವ್ ಅರೌಂಡ್ 22 ಮಾರ್ಕ್ಸ್. ನೆಕ್ಸ್ಟ್ ಮೇನ್ ಥಿಂಗ್ ಇಸ್ economics and business studies. To my dear students who want to pursue their career in arts field or commerce field, you need to concentrate on these two chapters or these two units. ಯಾಕಂದರೆ ಇವಾಗಿಂದ ನಿಮ್ಗೆ ಒಂಥರ ಇಂಟ್ರೊಡಕ್ಷನ್ ಅಲ್ಲಿಗೆ all the important basic terms and terminologies and concepts you will be getting to learn in economics and business studies. Again, these two topics has 7 marks each. So this is how I have divided the marks based on the segments. ಅರ್ಥ ಆಯ್ತಾ? ಸೊ ಯು ಕ್ಯಾನ್ ಜಸ್ಟ್ ಮೇಕ್ ಅ ನೋಟ್ ಆಫ್ ದಿಸ್ ಸೊ ದಟ್ ಯು ವಿಲ್ ನೋ ಹೌ ಮಚ್ ವೇಟೇಜ್ ಯು ಹ್ಯಾವ್ ಟು ಗಿವ್ ಆನ್ ದಟ್ ಪರ್ಟಿಕ್ಯುಲರ್ ಏರಿಯಾಸ್. ನೆಕ್ಸ್ಟ್, ಇವಾಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಅಷ್ಟು ಮಾರ್ಕ್ಸ್ ನಾನು ನಿಮಗೆ ವೇಟೇಜ್ ಕೊಟ್ಟು ಹೋದ್ನಲ್ಲ, ಈಗ ಪ್ರತಿ ಒಂದ್ರೊಳಗೂ ಎಷ್ಟು ಮಾರ್ಕ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಹಾಗೆ ಯಾವ್ಯಾವ ಚಾಪ್ಟರ್ಸ್ ಇದೆ. ಸೊ ನಿಮಗೆ ಹಿಸ್ಟ್ರಿನಲ್ಲಿ, ಸೋಷಿಯಾಲಜಿನಲ್ಲಿ, ಪೊಲಿಟಿಕಲ್ ಸೈನ್ಸ್ನಲ್ಲಿ ಎವ್ರಿಥಿಂಗ್ ಇಸ್ ಡಿವೈಡೆಡ್ ಇಂಟು 2 parts, part 1 and part 2. ಅಫ್ಕೋರ್ಸ್ ಯು ಹ್ಯಾವ್ ಅ ಸಪ್ರೇಟ್ ಟೆಕ್ಸ್ಟ್ ಬುಕ್ ಫಾರ್ part 1 ಆ್ಯಂಡ್ ಸಪ್ರೇಟ್ ಟೆಕ್ಸ್ಟ್ ಬುಕ್ ಫಾರ್ part 2. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಸ್ ಬರುವಷ್ಟರೊಳಗೆ ಎಲ್ಲ part 1 ಪೋರ್ಷನ್ಸ್ ಕವರ್ ಮಾಡಿರ್ತಾರೆ ಸ್ಕೂಲ್ಸ್ನಲ್ಲಿ. ಇಲ್ಲಿ ಕೂಡ ಯು ವಿಲ್ ಬಿ ಗೆಟಿಂಗ್ ಆಕ್ಸೆಸ್ ಟು ಆಲ್ ದೋಸ್ ಲಿಂಕ್ಸ್. ಸೊ ನಿಮಗೆ ಒನ್ ಟಾಪಿಕ್ ವೈಸ್ ನಾನು ಲಿಂಕ್ ಕೊಡ್ತಾ ಹೋಗ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಈಗ ಸೇ ಫಾರ್ ಎಕ್ಸಾಂಪಲ್ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಈ ಒಂದು ಚಾಪ್ಟರ್ ಫುಲ್ಲು ನಂಗೆ ಕೇಳಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಮ್ಯಾಮ್, ನಂಗೆ ಒಂದು ಪಾರ್ಟಲ್ಲಿ ಮಾತ್ರ ನಂಗೆ ಒಂದು ಡೌಟ್ ಇದೆ. ಯು ಕ್ಯಾನ್ ಗೋ in the app, you can see that part and you can refer to that. So ಹಾಗಾಗಿ it is that free and it is that user friendly. So in history ನಾವೇನೇನು ಕಲ್ತ್ಕೋಬೋದು ಅಂತ ಹೇಳಿದ್ರೆ, in part 1 again you have various other things that you can concentrate. First chapter ಬಂದು ಇಲ್ಲಿ it is the advent of Europeans to India. Advent of Europeans to India. ನಮ್ಮ ಬ್ಯೂಟಿ ಆಫ್ ದಿಸ್ 10th ಸ್ಟ್ಯಾಂಡರ್ಡ್ ಸಿಲೆಬಸ್ ಏನಂತ ಹೇಳಿದ್ರೆ, ಹೇಗೆ ಬ್ರಿಟಿಷರ್ಸ್ ಬಂದರು, ಹಾಗೆ ಹೇಗೆ ಯುರೋಪಿಯನ್ ಕಂಟ್ರೀಸ್ ನಮ್ಮ ಭಾರತಕ್ಕೆ ಬಂದರು, ಯಾವ ಥರ ಎಲ್ಲ ಅವ್ರದ್ದು ಅಡ್ಮಿನಿಸ್ಟ್ರೇಷನ್ ನಡೀತು, ಯಾವ ಥರ ಎಲ್ಲ ಬ್ಯಾಟಲ್ಸ್ನ ನಾವು ನೋಡಬಹುದು, ಹಾಗೆ ಇಂಡಿಪೆಂಡೆನ್ಸ್ ಸಿಗೋವರೆಗೂ ಮತ್ತು ಇಂಡಿಪೆಂಡೆನ್ಸ್ ಸಿಕ್ಕಿದ ಮೇಲೆ ದ ಇಂಪ್ಯಾಕ್ಟ್ಸ್ ದಟ್ ದೇ ಲೀಡ್ ಎಲ್ಲ ಕೂಡ ಇನ್ ಡೀಟೇಲಾಗಿ ಕಲ್ತ್ಕೊಳ್ತಾ ಹೋಗ್ಬೋದು. ಸೊ ದ ಸಿಲೆಬಸ್ ಇಸ್ ಡಿಸೈನ್ಡ್ ವೆರಿ ಬ್ಯೂಟಿಫುಲಿ. ಆಲ್ ದೋಸ್ ಬೇಸಿಕ್ ಥಿಂಗ್ಸ್ ದಟ್ ವಿ ಹ್ಯಾವ್ ಟು ರಿಮೆಂಬರ್ ಇಸ್ ಗಿವನ್ ಹಿಯರ್. ಸೊ ದ ಫಸ್ಟ್ ಚಾಪ್ಟರ್ ಇಸ್ ದಿ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ದಿಸ್ ಚಾಪ್ಟರ್ ಟಾಕ್ಸ್ ಅಬೌಟ್ ಯುರೋಪಿಯನ್ಸ್ ಹೇಗೆ, ಇವಾಗ ಸಡನ್ನಾಗೆ ನಾನು ಬೀಯಿಂಗ್ ಅನ್ ಇಂಡಿಯನ್ ನಾನು ಇನ್ನೊಂದು ಕಂಟ್ರಿಗೆ ಹೋಗಿ ಆ ಇಡೀ ಕಂಟ್ರಿ ಕಂಟ್ರೋಲ್ನ ನಾನು ತೊಗೋಬೇಕು ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ದಟ್ ಈಸಿ ಅಲ್ಲ. ಸೊ ಅವ್ರು ಹೇಗೆಲ್ಲ ಪ್ಲ್ಯಾನ್ ಮಾಡಿದ್ರು, ಯಾವ ರೀತಿಯಿಂದ ಬಂದರು, ಏನೇನು ಟಾರ್ಗೆಟ್ ಆಗಿ ಇಟ್ಕೊಂಡು ಬಂದರು, ಅದನ್ನೆಲ್ಲ ನಾವು ಈ ಚಾಪ್ಟರಲ್ಲಿ ಕಲ್ತ್ಕೊತಾ ಹೋಗ್ತೀವಿ. ದ ನೆಕ್ಸ್ಟ್ ಚಾಪ್ಟರ್ ಇಸ್ ದ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್ ಆಫ್ ಇಂಡಿಯಾ. ಸೊ ಫಸ್ಟ್ ಚಾಪ್ಟರಲ್ಲಿ ಹೇಗೆ ಬಂದರು ಅಂತ ತಿಳ್ಕೊಂಡ್ರೆ, ಸೆಕೆಂಡ್ ಚಾಪ್ಟರಲ್ಲಿ ಅವ್ರ ಪ್ರಾವಿನ್ಸಸ್ನ ಹೇಗೆ ಎಕ್ಸ್ಟೆಂಡ್ ಮಾಡ್ಕೊತಾ ಹೋದ್ರು, ಅವ್ರ ಇಡೀ ರಾಜ್ಯನ ಹೇಗೆ ದೊಡ್ಡದು ಮಾಡ್ಕೊತಾ ಹೋದ್ರು, ಹೇಗೆ ಕ್ಯಾಪಿಟಲೈಸ್ ಮಾಡ್ಕೊಂಡ್ರು ಆ ಸಿಚುವೇಶನ್ಸ್ನ ಅಂತೆಲ್ಲ ಕಲ್ತ್ಕೊತೀವಿ. ನೆಕ್ಸ್ಟು ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಅಫ್ಕೋರ್ಸ್ ಅವ್ರು ಬಂದಿದ್ದಾಯಿತು, ಅವ್ರು ನಮ್ಮಲ್ಲಿ ಎಸ್ಟಾಬ್ಲಿಷ್ ಆಗಿದ್ದಾಯಿತು, ಏನೇನು ಇಂಪ್ಯಾಕ್ಟ್ಸ್ ತೊಗೊಂಡು ಬಂದರು, ಏನೇನು ಚೇಂಜಸ್ ತೊಗೊಂಡು ಬಂದರು, ಏನೆಲ್ಲ ಲೀಗಲ್ ರೆಗ್ಯುಲೇಷನ್ಸ್ನ ಆಲ್ಟರ್ ಮಾಡಿದ್ರು, ಚೇಂಜ್ ಮಾಡಿದ್ರು ಅಂತ ದಿಸ್ ಚಾಪ್ಟರ್ ಟಾಕ್ಸ್ ಅಬೌಟ್ ಇಟ್. ಹಾಗೆ ಫೋರ್ತ್ ಚಾಪ್ಟರ್ ಇಸ್ ಅಬೌಟ್ ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಆ್ಯಂಡ್ ಒಡಿಯರ್ಸ್ ಆಫ್ ಮೈಸೂರು. ಅಫ್ಕೋರ್ಸ್ ನಮಗೆಲ್ಲ ನಮ್ಮ ರಾಜ್ಯದ್ದು, ನಮ್ಮ ಗೊತ್ತಿರುವಂಥ ನಾಡಲ್ಲಿ ಏನೇನಾಯಿತು ಅಂತ ತಿಳ್ಕೊಳಕ್ಕೆ ಇನ್ನೂ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಮ್ಮ ಮೈಸೂರು ಜಾಗದಲ್ಲಿ ಹೇಗೆಲ್ಲ ಒಡಿಯರ್ಸ್ ಜೊತೆ ಕಾಂಪೀಟ್ ಮಾಡಿದ್ರು, ಆಂಗ್ಲೋ ಮೈಸೂರು ವಾರ್ಸ್ನ ನಾವು ಈ ಚಾಪ್ಟರಲ್ಲಿ ಕಲ್ತ್ಕೊತಾ ಹೋಗ್ತೀವಿ. ಅದರೊಳಗೆ ನಮ್ಮ ನಾಡಿನ ಹಿರಿಮೆ, ಹೇಗೆ ಯಾವ್ಯಾವ ಥರ ರೂಲರ್ಸ್ ಇದ್ರು ಆ ಟೈಮ್ನಲ್ಲಿ, ಇಟ್ ಈಸ್ ವೆರಿ ವಂಡರ್ಫುಲಿ ಸ್ಟೇಟೆಡ್. ಸೊ ಆಲ್ ದಟ್ ವಿ ಬಿ ಏಬಲ್ ಟು ಲರ್ನ್. ಅದಾಗಿದ್ಮೇಲೆ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂಮೆಂಟ್ಸ್. ಸೊ ದಿಸ್ ಕೇಮ್ ಔಟ್ ಅಟ್ ಅ ಲಾರ್ಜರ್ ಲೆವೆಲ್. ಎಲ್ಲರೂ ಒಗ್ಗೂಡಿ ಹೇಗೆ ಒಂದು ರಿಫಾರ್ಮ್ನ ಕ್ರಿಯೇಟ್ ಮಾಡಿದ್ರು, ಹೇಗೆ ಒಂದು ಮೂಮೆಂಟ್ ನಡೀತು ಆನ್ ಅ ಲಾರ್ಜರ್ ಸ್ಕೇಲ್ ಅಂತ ದಿಸ್ ಟಾಪಿಕ್ ಟಾಕ್ಸ್ ಅಬೌಟ್. ಅಫ್ಕೋರ್ಸ್ ಇದೆಲ್ಲನೂ ವಿ ಹ್ಯಾವ್ very basic things to learn, but it is very interesting, I would say. So next slide if we go. Now the part 2 of history. Idrolage we just have 4 chapters. Idrolage the first war of Indian independence.
ಇಂಡಿಯನ್ ಇಂಡಿಪೆಂಡೆನ್ಸ್ ವಾರ್ ಬಗ್ಗೆ ತಿಳ್ಕೊಬೇಕು ಅಂದರೆ ಒಂಥರ ಮೈಯೆಲ್ಲ ಒಂದು ಜುಮ್ ಅನ್ನಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಂಡಿಯಾಗೆ ಇಂಡಿಪೆಂಡೆನ್ಸ್ ತರಬೇಕು ಅಂತ ಫಸ್ಟ್ ವಾರ್ ಯಾವಾಗ ನಡೀತು? ಇಟ್ ಹ್ಯಾಪನ್ಡ್ ಇನ್ 1857. ಹೌ ಡಿಡ್ ವಿ ಫೈಟ್ ದಟ್ ವಾರ್? ವಾಟ್ ವರ್ ಅವರ್ ಸ್ಟ್ರಾಟಜೀಸ್? ಹೌ ಡಿಡ್ ವಿ ಆಲ್ ಕಮ್ ಅಂಡ್ ಯುನೈಟ್ ಟುಗೆದರ್? This chapter talks about it. Adagidmele the freedom struggle. You know, you being an Indian citizen, you are supposed to learn the freedom struggle. Now we are enjoying so much freedom. Ivaga ನಾವು ಇಷ್ಟು ಆರಾಮಾಗಿದ್ದೀವಿ, ಇಷ್ಟು ನೆಮ್ಮದಿಯಾಗಿದ್ದೀವಿ ಅಂತ ಹೇಳಿದ್ರೆ ಅವಾಗೆಲ್ಲ ಯಾರು ಕಷ್ಟಪಟ್ಟಿದ್ರು, ಹೇಗೆಲ್ಲ ಕಷ್ಟಪಟ್ಟಿದ್ರು, ವಿ ವಿಲ್ ಬಿ ಲರ್ನಿಂಗ್ ಇನ್ ದಿಸ್ ಚಾಪ್ಟರ್ ದ ಫ್ರೀಡಮ್ ಸ್ಟ್ರಗಲ್. ಆಮೇಲೆ ಫೈನಲಿ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್, ಆಫ್ಟರ್ ಆಲ್ ದಿಸ್ ಸ್ಟ್ರಗಲ್, ಆಫ್ಟರ್ ಸೋ ಮೆನಿ ವಾರ್ಸ್, ಆಫ್ಟರ್ ಆಲ್ಮೋಸ್ಟ್ ಸೋ ಮೆನಿ ರಿಫಾರ್ಮ್ಸ್ ಆ್ಯಂಡ್ ಮೂಮೆಂಟ್ಸ್, how was India after independence? That is also a very beautiful chapter. Onthara we belonging to this country will be so, you know, proud to study this chapter, India after independence. Adagidmele world wars and India's role. All these units, what you learned in history, it was all respected to our country, that is India. But ಇದು ಆಗಿದ್ಮೇಲೆ how on a world scale ಹೇಗೆ India was involved, or world wars ಅಲ್ಲಿ India's role ಏನಿತ್ತು ಅಂತ, all this is covered in history. ನಿಮಗೆ ಇವಾಗ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಟೆ ಹಿಸ್ಟ್ರಿ ಬಗ್ಗೆ. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಟಾಪಿಕ್ ಬಂದು ಪೊಲಿಟಿಕಲ್ ಸೈನ್ಸ್. Political science, it is the right time for you to learn all these things because it is very important. Ivaga first one nodi, challenge of India and their remedies. ಏನು ಮ್ಯಾಮ್ ಪೊಲಿಟಿಕಲ್ ಸೈನ್ಸ್ ನಾನು ಏನಕ್ಕೆ ಕಲ್ತ್ಕೋಬೇಕು ಮ್ಯಾಮ್ ಅಂತ ಹೇಳಿದ್ರೆ, ಇವಾಗ ನಮ್ಮ ಭಾರತ ಡೆವಲಪಿಂಗ್ ಕಂಟ್ರಿ ಆಗಿದೆ, ಕರೆಕ್ಟ್ ಅಲ್ಲ? ಇಂಡಿಯಾ ಇಸ್ ಅ ಡೆವಲಪಿಂಗ್ ಕಂಟ್ರಿ. ಸೊ ದೇರ್ ಆರ್ ಸ್ಟಿಲ್ ಮೆನಿ ಚಾಲೆಂಜಸ್ ದಟ್ ಇಂಡಿಯಾ ಇಸ್ ಫೇಸಿಂಗ್ ಫಾರ್ ಇಟ್ ಟು ಮೂವ್ ಫ್ರಮ್ ಡೆವಲಪಿಂಗ್ to the developed country. What are those challenges? Of course, you are the further citizens of India. You should be aware of all these challenges. ಯಾಕಂದರೆ ಮುಂದೆ ನಮ್ಮ ರಾಜ್ಯವನ್ನು, ನಮ್ಮ ದೇಶವನ್ನು ಆಳುವಂಥ ಸ್ಟೂಡೆಂಟ್ಸ್ ನೀವಾಗಿರೋದ್ರಿಂದ this is the right time for you to know about your country. You should be knowing what are the challenges, what are the hindrances India is facing, and what remedies are the government coming up with. So all that is beautifully stated here. We have almost about 9 to 10 problems that India is facing, like corruption agirbodu, unemployment agirbodu. And even government, they are also coming up with many other schemes to eradicate these problems. But as what is your role? You should be aware of all these problems and the solutions that is listed, and then you should be able to, you know, give up more ideas in future. So it is very important to learn all these things in your school days. Next one, India's relationship with other countries. We'll be learning about India's relationship with USA and its neighboring countries. Again, this is also very important, students. ಯಾಕೆ ಅಂತ ಹೇಳಿದ್ರೆ, ನಮ್ಮ ನೇಬರಿಂಗ್ ಕಂಟ್ರೀಸ್ ಜೊತೆ ವಿ ಶುಡ್ ಬಿ ಮೇಂಟೈನಿಂಗ್ ಗುಡ್ ರಿಲೇಷನ್ಶಿಪ್, ವಿ ಶುಡ್ ಬಿ ಮೇಂಟೈನಿಂಗ್ ಗುಡ್ ಟ್ರೇಡ್ ಆ್ಯಂಡ್ ಯುನೋ ಬಿಸ್ನೆಸ್ ರಿಲೇಷನ್ಶಿಪ್ಸ್. ಸೊ ಅದೆಲ್ಲ ಹೇಗೆ ನಡೀತಾ ಇದೆ, ವಾಟ್ ಇಸ್ ದ ಕರೆಂಟ್ ಸ್ಟೇಟಸ್, ಅದನ್ನೆಲ್ಲ ನಾವು ಈ ಚಾಪ್ಟರಲ್ಲಿ ಕಲ್ತ್ಕೊತಾ ಹೋಗ್ತೀವಿ. ನೆಕ್ಸ್ಟ್ ಕಮಿಂಗ್ ಟು ದ ಪಾರ್ಟ್ 2, ವರ್ಲ್ಡ್ ಚಾಲೆಂಜಸ್ ಆ್ಯಂಡ್ ಇಂಡಿಯಾಸ್ ರೋಲ್. ಫಸ್ಟ್ ಒನ್ನಲ್ಲಿ ಚಾಲೆಂಜಸ್ ಆಫ್ ಇಂಡಿಯಾ ಕಲ್ತ್ಕೊಂಡ್ವಿ ಪಾರ್ಟ್ 1ಅಲ್ಲಿ. ಸೆಕೆಂಡ್ ಪಾರ್ಟ್ನಲ್ಲಿ ವಿಲ್ ಬಿ ಲರ್ನಿಂಗ್ ಅಬೌಟ್ ದ ವರ್ಲ್ಡ್ ಚಾಲೆಂಜಸ್, ವರ್ಲ್ಡ್ ವೈಡ್ ಏನು ನಡೀತಾ ಇದೆ, ಹಾಗೆ ಅದರೊಳಗೆ ನಮ್ಮ ಭಾರತದ ರೋಲ್ ಏನಿರುತ್ತೆ ಅದನ್ನು ಇದರೊಳಗೆ ಕಲ್ತ್ಕೊತಾ ಹೋಗ್ತೀವಿ. ಮತ್ತು ವರ್ಲ್ಡ್ ಆರ್ಗನೈಸೇಷನ್ಸ್, ದಿಸ್ ಇಸ್ ಅಗೇನ್ a very informative and a knowledge gaining chapter. ವರ್ಲ್ಡ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಯುನೆಸ್ಕೋ ಆಗಿರ್ಬೋದು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಗಿರಬಹುದು. ಅಫ್ಕೋರ್ಸ್ ಕೋವಿಡ್ ಬಂದ ಟೈಮ್ನಲ್ಲಿ ವಾಟ್ ಮೇಜರ್ ರೋಲ್ ಡಿಡ್ WHO ಪ್ಲೇ. ಇಟ್ ವಾಸ್ ಅ ವೆರಿ, ಕೋವಿಡ್ ಬಂದಿದ್ದಾಗ ನಮ್ಮ ಇಡೀ ಭಾರತ ಒಂಥರ ಅಲ್ಲಾಡಿ ಹೋಗಿಬಿಟ್ಟಿತ್ತು. ದೆರ್ ವಾಸ್ ನೋ ಸ್ಟೆಬಿಲಿಟಿ ಇನ್ ದ ಮಾರ್ಕೆಟ್. ಬಟ್ ಆ ಟೈಮ್ನಲ್ಲಿ ಹೌ ಮಚ್ ಸಪೋರ್ಟ್ ಡಿಡ್ WHO ಗಿವ್, ವಾಟ್ ಈಸ್ ಇಟ್ಸ್ ರೋಲ್, ವಾಟ್ ಈಸ್ ಇಟ್ಸ್ ಮೇನ್ ಇಂಪಾರ್ಟೆನ್ಸ್, ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಎಲ್ಲ ವಿ ವಿಲ್ ಬಿ ಲರ್ನಿಂಗ್ ಇನ್ ಡೀಟೇಲ್. So this is about political science. Of course, I'm just giving you a bird's eye view. ನಾನು ಈ ಚಾಪ್ಟರಲ್ಲಿ ಈ ಥರ ಬರುತ್ತೆ, ಈ ಥರ ಕಲ್ತ್ಕೊಳ್ಬೋದು ಅಂತ. This is all you need as of now. ಹೋಗ್ತಾ 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 if you look into each and every chapter in detail, you'll learn more. I don't want to overburden you now. I'm just giving you a brief introduction or overview of that particular chapter. Okay? Next, we'll move to sociology. Ma'am, sociology ಅಂದರೆ ಏನು ಅಂತ ಕೇಳಿದ್ರೆ, it is a study of human activities and surroundings, the society. ಇದರೊಳಗೆ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಅಂತ ಒಂದು ಚಾಪ್ಟರ್ ಇದೆ.
ಸೋಷಿಯಲ್ ಸ್ಟ್ರಾಟಿಫಿಕೇಷನಲ್ಲಿ ಹೌ ಪೀಪಲ್ ಆರ್ ಸ್ಟ್ರಾಟಿಫೈಡ್ ಅಂದರೆ ಏನು, ಡಿಫ್ರೆನ್ಷಿಯೇಟೆಡ್, ಒಂಥರ ಬೇರೆ ಬೇರೆ ವಿಭಾಗಗಳನ್ನ ಕ್ಲಾಸಿಫೈ ಮಾಡೋ ಥರ, ಹೌ ದೇ ಆರ್ ಕ್ಲಾಸಿಫೈಡ್, ಅದರಿಂದ ಏನೇನು ಪ್ರಾಬ್ಲಮ್ಸ್ ಆಗ್ತಾ ಇದೆ. ಇವಾಗ ನಾವು ನೋಡಿರ್ಬೋದು USA ಬ್ಲ್ಯಾಕ್ಸ್ ಆ್ಯಂಡ್ ವೈಟ್ಸ್, ದೇವರ್ ವೈಟ್ಸ್ ಯೂಸ್ ಟು ಟ್ರೀಟ್ ಬ್ಲ್ಯಾಕ್ಸ್ ವೆರಿ ಬ್ಯಾಡ್ಲಿ. ಆಮೇಲೆ ನಮ್ಮ ಭಾರತದಲ್ಲಿ ಅನ್ಟಚಬಲ್ಸ್ ಅಂತ, ವಾಟ್ ಎವರ್ ಲೋವರ್ ಕ್ಲಾಸ್ ಪೀಪಲ್ ಆರ್ ದೇರ್, ಅವ್ರನ್ನೆಲ್ಲ ಅಪ್ಪರ್ ಕ್ಲಾಸ್ ಪೀಪಲ್ ಅನ್ಟಚಬಲ್ ಅಂತ ಕರಿತಾ ಇದ್ರು. ಅವ್ರಿಗೆ ಒಂದು ಇವಾಗ ಎಲ್ಲ ಊರುಗಳಲ್ಲಿ ಎಲ್ಲ ಕಡೆ ಎಲ್ಲ ನೀವು ಒಂದು ಕಾಮನ್ ಲೇಕ್ ಇರುತ್ತೆ, ಒಂದು ಕಾಮನ್ ವೆಲ್ ಇರುತ್ತೆ, ಒಂದು ಬೇಸಿಕ್ಕಾಗಿ ಎಲ್ಲ ಊರಿನ ಜನಕ್ಕೆ ಒಂದು ವಾಟರ್ ಬಾಡಿ ಇರುತ್ತೆ, ವಾಟರ್ ಸೋರ್ಸ್ ಇರುತ್ತೆ. ಪಾಪ ಈ ಅನ್ಟಚಬಲ್ಸ್ಗೆ ಏನಾಗ್ತಾ ಇತ್ತು ಅಂದರೆ ದೇ ವರ್ ನಾಟ್ ಅಲೌಡ್ ಟು ಗೋ ಟೇಕ್ ವಾಟರ್ ಫ್ರಮ್ ದಟ್, ಅವ್ರಿಗೇನೆ ಸಪ್ರೇಟ್, ಒಂಥರ ದೇ ವರ್ ಟ್ರೀಟಿಂಗ್ ದಮ್ ವೆರಿ ಬ್ಯಾಡ್ಲಿ. ದೆನ್ ವಾಟ್ ಹ್ಯಾಪನ್, ದಿಸ್ ಆಫ್ ಕೋರ್ಸ್ ವಾಸ್ ಸೆಂಚುರೀಸ್ ಅಗೋ. ಇವಾಗ ಎವ್ರಿಥಿಂಗ್ ಇಸ್ ರಿಫೈನ್ಡ್, ವಿ ಹ್ಯಾವ್ ವೇರಿಯಸ್ ಆ್ಯಕ್ಟ್ಸ್ ದಟ್ ಪ್ರಿವೆಂಟ್ ಆಲ್ ದಿಸ್. ಬಟ್ ವಾಟ್ ಹ್ಯಾಪನ್ ಇನ್ ದೋಸ್ ಡೇಸ್, ಎಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ರು, ಅದು ನಮ್ಮ ಇಡೀ ಇಂಡಿಯಾಗೆ ಎಷ್ಟು ಎಫೆಕ್ಟ್ ಆಗ್ತಾ ಬಂತು, ಅದನ್ನೆಲ್ಲ ತಡೆಗಟ್ಟಕ್ಕೆ ಯಾರೆಲ್ಲ ಹೋರಾಡಿದ್ರು, ಯಾವ್ಯಾವ ಥರ ಪಾಲಿಸೀಸ್ ತೊಗೊಂಡು ಬಂದರು, ಯಾವ್ಯಾವ ಥರ ಚೇಂಜಸ್ ತೊಗೊಂಡು ಬಂದರು ಇನ್ ದ ಸೊಸೈಟಿ, ಅದನ್ನೆಲ್ಲ ನಾವು ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಅನ್ನೋ ಚಾಪ್ಟರಲ್ಲಿ ಕಲ್ತ್ಕೋತೀವಿ. ಅದಾಗಿದ್ಮೇಲೆ ವರ್ಕ್ ಆ್ಯಂಡ್ ಎಕನಾಮಿಕ್ ಲೈಫ್, ದಿಸ್ ಇಸ್ ಅಗೇನ್ ವೆರಿ ನೈಸ್. ಇವಾಗ ನೀವು ಎಲ್ಲ ಕಡೆ ನೋಡಿರ್ತೀರ, ವೈಟ್ ಕಾಲರ್ ಜಾಬ್ಸ್, ಬ್ಲೂ ಕಾಲರ್ ಜಾಬ್ಸ್ ಅಂದರೆ ತುಂಬಾ ದೆರ್ ಆರ್ ವೆರಿ ಡಿಫ್ರೆನ್ಷಿಯೇಷನ್ ಇನ್ ಲೇಬರ್, ಡಿವಿಷನ್ ಆಫ್ ಲೇಬರ್ ಬೇರೆ ಥರ ಇರುತ್ತೆ. ದಿಸ್ ಇಸ್ ಅಗೇನ್ ಅ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್. ಯಾರಿಗೆಲ್ಲ ನಮ್ಮ ಹೇಗೆ ಲೇಬರ್ ಸಿಸ್ಟಮ್ ಹೇಗೆ ನಡೆಯುತ್ತೆ, ಹಾಗೆ ಯಾವ ಥರ ಡಿವೈಡ್ ಆಗಿದೆ ಲೇಬರ್, ಪೇಯ್ಡ್ ಅನ್ಎಂಪ್ಲಾಯ್ಮೆಂಟ್ನ ತಡೆಗಟ್ಟಕ್ಕೆ ಯಾವ ಥರ ಎಲ್ಲ ಎಂಪ್ಲಾಯ್ಮೆಂಟ್ ಮಾಡಬಹುದು, ಅದನ್ನೆಲ್ಲ ನಾವು ಈ ಚಾಪ್ಟರಲ್ಲಿ ಕಲ್ತ್ಕೊತಾ ಹೋಗ್ತೀವಿ. ಇಟ್ ಇಸ್ ಕಾಲ್ಡ್ ಎಸ್ ವರ್ಕ್ ಆ್ಯಂಡ್ ಎಕನಾಮಿಕ್ ಲೈಫ್. ಮತ್ತು ಪಾರ್ಟ್ 2ನಲ್ಲಿ ಕಲೆಕ್ಟಿವ್ ಬಿಹೇವಿಯರ್ ಆ್ಯಂಡ್ ಪ್ರೊಟೆಸ್ಟ್ಸ್. ಅಗೇನ್ ದಿಸ್ ಇಸ್ ಅಬೌಟ್ ಇನ್ ದ ನ್ಯಾಷನಲ್ ಲೆವೆಲ್ ಯಾವ ಥರ ಪ್ರೊಟೆಸ್ಟ್ಸ್ ನಡೀತಾ ಹೋಯಿತು, ಯಾವ ಕಾರಣಕ್ಕೋಸ್ಕರ ನಡೀತು, ಹಾಗೆ ಸೋಷಿಯಲ್ ಚಾಲೆಂಜಸ್, ವಾಟ್ ಆರ್ ದ ಕರೆಂಟ್ ಚಾಲೆಂಜಸ್ ದೇ ಆರ್ ಫೇಸಿಂಗ್ ಇನ್ ದ ಸೊಸೈಟಿ ಈಗ, ಮತ್ತು ವಾಟ್ ಆರ್ ದೇರ್ ರೆಮಿಡೀಸ್, ಏನಕ್ಕೆ ಚಾಲೆಂಜಸ್ ಎಲ್ಲ, ದಟ್ ವಿಲ್ ಬಿ ಲರ್ನಿಂಗ್ ಇನ್ ಡೀಟೇಲ್ ಇನ್ ದ ಸೋಷಿಯಲ್ ಚಾಲೆಂಜಸ್ ಚಾಪ್ಟರ್. ಮತ್ತು ನಾವು ಕಮ್ಸ್ ಅನದರ್ ಇಂಟ್ರೆಸ್ಟಿಂಗ್ ಸೆಗ್ಮೆಂಟ್, ದಟ್ ಇಸ್ ಜಿಯೋಗ್ರಫಿ. ಜಿಯೋಗ್ರಫಿನಲ್ಲಿ ಅಫ್ಕೋರ್ಸ್ ಜಾಗ್ರಫಿ ಅಂದ ತಕ್ಷಣ ಫಸ್ಟ್ ಎಲ್ಲರಿಗೂ ಮೈಂಡಿಗೆ ಬರೋದು, ಮ್ಯಾಮ್ ನನಗೆ 4 ಮಾರ್ಕ್ಸ್ ಬೇಕು, ನಾನು ಮ್ಯಾಪಲ್ಲೇ ಎಲ್ಲ ನೀಟಾಗಿ ಕಲ್ತ್ಕೊಂಡು ಬಿಡಬೇಕು, ನನಗೆ ಆ ಮ್ಯಾಪ್ ತುಂಬ ಕಷ್ಟ ಮ್ಯಾಮ್, ಹೆಂಗೆ ಮ್ಯಾಮ್ ಜ್ಞಾಪಕ ಇಟ್ಕೊಳ್ಳೋದು? Again, we have a solution. We will have a virtual, a screen where we will be showing you how to remember where it is. Mapna ಹೇಗೆ ಡ್ರಾ ಮಾಡೋದಿಂದ ಹಿಡಿದು ದ ಮೇನ್, ಇವಾಗ ಲ್ಯಾಟಿಟ್ಯೂಡ್ ಡ್ರಾ ಮಾಡಿ, ಲಾಂಜಿಟ್ಯೂಡ್ ಡ್ರಾ ಮಾಡಿ, ಅಥವಾ ವಿಶಾಖಪಟ್ಟಣಂ ಎಲ್ಲಿದೆ ಲೊಕೇಟ್ ಮಾಡಿ ಅಂತೆಲ್ಲ ನಮಗೆ ಕ್ವೆಶ್ಚನ್ ಪೇಪರಲ್ಲಿ ಕೇಳ್ತಿರ್ತದೆ. ದಟ್ ಈಸ್ ದ ಕ್ವೆಶ್ಚನ್ ದಟ್ ವಿಲ್ ಅಪಿಯರ್. ಯು ಕ್ಯಾನ್ ಸ್ಕೋರ್ ಮಾರ್ಕ್ಸ್ ಇನ್ ದಟ್. You can easily score marks in that. ಹೇಗೆ ಅದನ್ನು ಸ್ಕೋರ್ ಮಾಡೋದು? There is again an interesting session that I'll be conducting. ಅದು ಕೂಡ you'll be getting to see in few days. So geography-ನಲ್ಲಿ forget the exam point of view. ನಿಮಗೆ ನಾವು ಇವಾಗ ಒಂದು ಜಾಗದಲ್ಲಿದ್ದೀವಿ, ಆ ಜಾಗದಲ್ಲಿ ಏನೇನಿದೆ, ವಾಟ್ ಈಸ್ ದಟ್ ಥಿಂಗ್ಸ್ ದಟ್ the nature is there to offer. See, there are so many people who are so fond of nature. ಮ್ಯಾಮ್ ನನಗಂತೂ ನೇಚರ್ ಅಂದರೆ ತುಂಬ ಇಷ್ಟ, ನನಗೆ ಪೀಸ್ಫುಲ್ನೆಸ್, ನಂಗೆ ಆ ಮೌಂಟೇನ್ಸ್ ಬಗ್ಗೆ ತಿಳ್ಕೊಬೇಕು ಅಂತ ಇಷ್ಟ, ನಂಗೆ ವಾಟರ್ ಬಾಡೀಸ್ ಬಗ್ಗೆ ತಿಳ್ಕೊಬೇಕು ಅಂತ ಇಷ್ಟ ಮ್ಯಾಮ್ ನನಗೆ ಆ ಫಾರೆಸ್ಟ್ ರೀಜನ್ ಅಂದರೆ ತುಂಬ ಇಷ್ಟ, ನಾನು ಆ ಫಾರೆಸ್ಟ್ಗೆ ಹೋಗಿದ್ದೀನಿ, ಈ ಫಾರೆಸ್ಟ್ಗೆ ಹೋಗಿದ್ದೀನಿ ಅಂತೆಲ್ಲ ತುಂಬ ಜನ, ದೆರ್ ಆರ್ ಸೋ ಮೆನಿ ಎನ್ವಿರಾನ್ಮೆಂಟ್ ಎಂಥೂಸಿಯಾಸ್ಟಿಕ್ಸ್. ಅವರಿಗೆಲ್ಲ ಜಿಯೋಗ್ರಫಿ ಒಂಥರ ಹೇಳಿ ಮಾಡಿಸಿರೋ ಥರ. ಬಿಕಾಸ್ ಯು ವಿಲ್ ಬಿ ಲರ್ನಿಂಗ್ ಮೋರ್ ಅಬೌಟ್ ದ ಜಿಯೋಗ್ರಫಿಕ್ ಪೊಸಿಷನ್ಸ್ ಆ್ಯಂಡ್ ಫಿಸಿಕಲ್ ಫೀಚರ್ಸ್. ಇವಾಗ ನಾನು ನಿಮಗೆ ಒಂದು ಗ್ಲೋಬ್ ಕೊಡ್ತೀನಿ, ಗ್ಲೋಬಲಿ ಲೊಕೇಟ್ ಇಂಡಿಯಾ ಅಂತ ಹೇಳಿದ ತಕ್ಷಣ ಇಟ್ ಇಸ್ ವೆರಿ ಈಸಿ, ಮ್ಯಾಮ್ ಈ ಥರ ವಿ ಹವ್ ಸೀನ್ ಇಂಡಿಯಾ, ಸೊ ದಿಸ್ ಇಸ್ ಹೌ ಇಂಡಿಯಾ ಲುಕ್ಸ್, ಸೊ ದಿಸ್ ಇಸ್ ವೇರ್ ಇಟ್ ಇಸ್. No, but you can locate India also using the latitude and longitudinal measurements. ಅದನ್ನೆಲ್ಲ ಹೇಗೆ ಯೂಸ್ ಮಾಡೋದು, how to properly go locate in the globe, all that we will learn. And then we'll be learning about the beauty, the nature's beauty. We'll be learning about the Himalayas, we'll be learning about those mountain regions, we'll be learning about the Ghats, everything in detail. And you know what, so in geography what we have planned is we will be going on a virtual tour. So ನಾನು ಎಲ್ಲಿ ನಿಂತ್ಕೊಂಡಿರ್ತೀನೋ, ನಾನು ನಿಮಗೆ ಯಾವ ಟಾಪಿಕ್ ಬಗ್ಗೆ ಹೇಳ್ಕೊಡ್ತಾ ಇರ್ತೀನೋ, ಸೇ ಫಾರ್ ಎಕ್ಸಾಂಪಲ್ ವಿ ಆರ್ ಇನ್ ದ ಸಿವಾಲಿಕ್ ಹಿಲ್ಸ್.
we would have virtually gone to the Sivalik hills, and then we will be looking at the glaciers that is moving around us. We will be looking at the way and then we'll be going to the Deccan Plateau. We will see what are plantations that has happened there. ನಾವಿಲ್ಲಿ ಹೇಗೆ ಟೀಚರ್ ಸಂಸ್ಥೆಯಲ್ಲಿ ಹೇಗೆ ಪ್ಲಾನ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ನಾನು ನಿಮಗೆ ಯಾವ ಪಾಠ ತೊಗೊಳ್ತಾ ಇರ್ತೀನೋ, ಇವಾಗ ಸೇ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಪೆನಿನ್ಸುಲರ್ ಪ್ಲಾಟು ಬಗ್ಗೆ ಹೇಳ್ಕೊಡ್ತಾ ಇರ್ತೀನಿ. ನಾನು ಹೇಳೋದನ್ನು ನೀವು ಕೇಳಿಸ್ಕೊಂಡು ಅಥವಾ ನನ್ನನ್ನೇ ನೋಡ್ಕೊಂಡಿದ್ರೆ ನಿಮಗೆ ಪೆನಿನ್ಸುಲರ್ ಪ್ಲಾಟು ಹೇಗಿರುತ್ತೆ ಅಂತ ಹೇಗೆ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಸಾಧ್ಯ? ಅದಕ್ಕೆ ನಾನು ಬ್ಯಾಕ್ ಸ್ಕ್ರೀನಲ್ಲಿ ನಾವು ಆ ಜಾಗಕ್ಕೆ ಹೋಗಿರ್ತೀವಿ. ದೆರ್ ಇಸ್ ಅ ಲಾಟ್ ಆಫ್ ಸಸ್ಪೆನ್ಸ್ ಎಲಿಮೆಂಟ್ಸ್ ದಟ್ ಯು ವಿಲ್ ಬಿ ವಿಟ್ನೆಸ್ಸಿಂಗ್. ಓಕೆ, ಸೊ ಕೀಪ್ ವೇಟಿಂಗ್, ವಿ ವಿಲ್ ಗೋ ದೇರ್ ಸೂನ್. ಆ್ಯಂಡ್ ದೆನ್ ಅದರೊಳಗೆ ಜಿಯೋಗ್ರಫಿಕಲ್ ಫೀಚರ್ಸ್ ಆ್ಯಂಡ್ ಫಿಸಿಕಲ್ ಫೀಚರ್ಸ್ ಬಗ್ಗೆ ಎಲ್ಲ ತಿಳ್ಕೊತಾ ಹೋಗ್ತೀವಿ. ವಿ ವಿಲ್ ಬಿ ಲರ್ನಿಂಗ್ ಅಬೌಟ್ ವೇರಿಯಸ್ ಮೌಂಟೇನ್ ರೀಜನ್ಸ್ and various water bodies, and then we'll learn about how the climate change affects ಅದೆಲ್ಲನೂ ನಾವು ಇದರೊಳಗೆ ಕಲ್ತ್ಕೋತೀವಿ. ಹಾಗೆ ನೆಕ್ಸ್ಟ್ ಚಾಪ್ಟರ್ ಸೀಸನ್ಸ್. ಸೀಸನ್ಸ್ನ ಹೇಗೆ ಮ್ಯಾಮ್ ಕ್ಲಾಸಿಫೈ ಮಾಡ್ತಾರೆ? ಮುಂಚೆ ಎಲ್ಲ ಸಮ್ಮರು, ವಿಂಟರು, ಇವಾಗ ಯಾವ ನೋಡಿದ್ರು ಮಳೆ ಬರುತ್ತೆ, ಯಾವಾಗ ನೋಡಿದ್ರು ಬಿಸಿಲಿರುತ್ತೆ, ಅದೆಲ್ಲ ಆಫ್ಕೋರ್ಸ್ ಆಗ್ತಾ ಇರುತ್ತೆ ಅಲ್ಲ. ಕೆಲವು ದಿವಸ ನೀವು ನೋಡ್ತಾ ಇರ್ಬೋದು, ಬೆಳಗಿನ ಜಾವ ತುಂಬ ಬಿಸಿಲಿರುತ್ತೆ, ಮತ್ತು ಮಧ್ಯಾಹ್ನ ಹಾಗೆ ಕೂಲ್ ಆಗ್ತಾ ಬರುತ್ತೆ, ಮತ್ತು ರಾತ್ರಿಗೆ ಮಳೆನೂ ಬಂದ್ಬಿಡುತ್ತೆ. ವೈ ಆಲ್ ದೋಸ್ ಥಿಂಗ್ಸ್ ಹ್ಯಾಪನ್? ಇವಾಗ ಸೀಸನ್ಸ್ನಲ್ಲಿ ದೆರ್ ಇಸ್ ಆಲ್ಸೋ ಅನದರ್ ಯೂನಿಟ್ ದಟ್ ವಿಲ್ ಟೆಲ್ ಯು ಯಾಕೆ ಸಮ್ಮರ್ ಸೀಸನಲ್ಲಿ ಅಷ್ಟು ಶಾಖ ಇರುತ್ತೆ, ಅಷ್ಟು ಸೆಕೆ ಇರುತ್ತೆ, ತಾಪಮಾನ ಹೆಚ್ಚಿರುತ್ತೆ, ಏನಕ್ಕೆ ಅಂತ ಹೇಳಿದ್ರೆ there is a beautiful way to describe. Sun rays ಹೇಗೆ ಕೆಲವು ಸೀಸನಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಹೋಗುತ್ತೆ, ಕೆಲವು ಸೀಸನಲ್ಲಿ ವರ್ಟಿಕಲ್ ಆಗಿ ಹೋಗ್ತಾ ಇರುತ್ತೆ. ಸೊ ಆಲ್ ದಟ್ ವಿ ವಿಲ್ ಬಿ ಲರ್ನಿಂಗ್ ಅಬೌಟ್ ಇಂಡಿಯಾ ಸೀಸನ್ಸ್, ಯಾವ ಸೀಸನ್ ಇರುತ್ತೆ, ಯಾವ ಮಂತ್ನಲ್ಲಿ ಬರುತ್ತೆ, ಅದನ್ನೆಲ್ಲ ವಿ ಆರ್ ಲರ್ನಿಂಗ್ ಇನ್ ದ ಇಂಡಿಯನ್ ಸೀಸನ್ ಚಾಪ್ಟರ್. ಹಾಗೆ ಇಂಡಿಯನ್ ಸಾಯಿಲ್ ಇದ್ರೊಳಗಂತೂ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ದೋಸ್ ಆಫ್ ಮೈ ಡಿಯರ್ ಸ್ಟೂಡೆಂಟ್ಸ್ ಹೂ ಆರ್ ಪ್ಯಾಷನೇಟ್ ಇನ್ ದ ಫೀಲ್ಡ್ ಆಫ್ ಅಗ್ರಿಕಲ್ಚರ್. ದಿಸ್ ಚಾಪ್ಟರ್ ವಿಲ್ ಗಿವ್ ಯು ಒನ್ ಐಡಿಯಾ. ಇವಾಗ ನಿಮ್ಮ ಹೊಲದಲ್ಲಿ ಅಥವಾ ನಿಮ್ಮ ಗದ್ದೆನಲ್ಲಿ ಈ ಥರ ಮಣ್ಣಿದೆ, ಈ ಮಣ್ಣಿಗೆ ಸೂಟಬಲ್ ಕ್ರಾಪ್ ಯಾವುದು? ನನ್ನ ಅಗ್ರಿಕಲ್ಚರಲ್ಲಿ ತುಂಬಾ ಓದಬೇಕು ಮ್ಯಾಮ್, ನಂಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ದಿಸ್ ಇಸ್ ದ ಚಾಪ್ಟರ್ ನಿಮಗೆ ಹೇಳಿ ಮಾಡಿಸಿರುವಂಥದ್ದು. ಹಾಗೆ ಸೀಸನ್ಸಲ್ಲಿ ಕೂಡ ರೈನ್ಫಾಲ್ ಬಗ್ಗೆ ತಿಳ್ಕೊತಿರ್ತೀವಿ. ಹೆವಿ ರೈನ್ಫಾಲ್ ರೀಜನ್ಸ್ ಯಾವುದು, ಲೋವರ್ ರೈನ್ಫಾಲ್ ರೀಜನ್ಸ್ ಯಾವುದು, ಹೇಗೆ ರೈನ್ಫಾಲ್ ಬರುತ್ತೆ, ವಿಚ್ ಆರ್ ದೋಸ್ ವಿಂಡ್ಸ್ ದಟ್ ವಿಲ್ ಕಾಸ್ ರೈನ್ಫಾಲ್, ಅದೆಲ್ಲ ಇದೆ. ಹಾಗೆ ಸಾಯಿಲ್ಸ್ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್ಸ್. ಆ ಸಾಯಿಲ್ಗೆ ಇವಾಗ ಸೇ ಫಾರ್ ಎಕ್ಸಾಂಪಲ್ ಬ್ಲ್ಯಾಕ್ ಸಾಯಿಲ್ ಅಲ್ಲಿ ಯಾವ್ಯಾವ ಥರ ಯಾವ್ಯಾವ ಥರ ಎಲಿಮೆಂಟ್ಸ್ ಇರುತ್ತೆ, ಯಾವ ಥರ ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತೆ, ಯಾವ್ಯಾವ ಕಾಂಪೊನೆಂಟ್ಸ್ ಇರುತ್ತೆ, ಆ ಪರ್ಟಿಕ್ಯುಲರ್ ಸಾಯಿಲ್ನಲ್ಲಿ ನಾವು ಯಾವ ಕ್ರಾಪ್ನ ಬೆಳಿಬೋದು, ಮತ್ತು ಈ ಮಣ್ಣು ಯಾವ ಜಾಗದಲ್ಲಿ ಅವೈಲಬಲ್ ಇದೆ. ನಮ್ಮ ಭಾರತದಲ್ಲಿ ಅಫ್ಕೋರ್ಸ್ ಇದನ್ನು ನಾವು ನೋಡ್ಬೋದು, ಬಟ್ ಭಾರತದಲ್ಲಿ ಯಾವ ಜಾಗದಲ್ಲಿ ನೋಡ್ಬೋದು ಅದನ್ನೆಲ್ಲ ಈ ಟಾಪಿಕ್, ಈ ಚಾಪ್ಟರ್ ಮಾತಾಡ್ತಾ ಹೋಗುತ್ತೆ. ಇದಾಗಿದ್ಮೇಲೆ ಫಾರೆಸ್ಟ್ ರಿಸೋರ್ಸಸ್. ಓ ಮೈ ಗಾಡ್, ದಿಸ್ ಇಸ್ ಅನದರ್ ಬ್ಯೂಟಿಫುಲ್ ಚಾಪ್ಟರ್. ಫಾರೆಸ್ಟ್ಸ್ ಬಗ್ಗೆ ನಮ್ಮ ಇಂಡಿಯಾನಲ್ಲಿ ತುಂಬಾ ಫಾರೆಸ್ಟ್ಸ್. ಅದು ಯಾವ ಥರ ಫಾರೆಸ್ಟ್, ರೈನ್ ವಾಟರ್ ಫಾರೆಸ್ಟ್ಸಾ, ಮಳೆನೇ ನಂಬ್ಕೊಂಡಿರುವಂಥ ಫಾರೆಸ್ಟ್, ಅದರೊಳಗಿರುವಂಥ ವೆಜಿಟೇಷನ್ ಏನು, ಅದರೊಳಗಿರುವಂಥ ಪ್ಲಾಂಟೇಷನ್ ಏನು, ಅಲ್ಲಿ ಯಾವ್ಯಾವ ಥರ, ಹೌ ಇಸ್ ಇಟ್ ಅ ಹೋಮ್ ಫಾರ್ ಮೆನಿ ಆನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಆ್ಯಂಡ್ ಬರ್ಡ್ಸ್, ಅದನ್ನೆಲ್ಲ ನಾವು ಫಾರೆಸ್ಟ್ ರಿಸೋರ್ಸಸ್ ಚಾಪ್ಟರಲ್ಲಿ ಕಲ್ತ್ಕೊತೀವಿ. ನೆಕ್ಸ್ಟ್ ವಾಟರ್ ರಿಸೋರ್ಸಸ್. ಇಂಡಿಯಾ ಇಸ್ ಸರೌಂಡೆಡ್ ಬೈ ವಾಟರ್ ಬಾಡೀಸ್ ಆ್ಯಂಡ್ ಇಟ್ ಈಸ್ ಅ ಪೆನಿನ್ಸುಲಾರ್ ಸ್ಟೇಟ್. ಪೆನಿನ್ಸುಲಾರ್ ಅಂತ ಹೇಳಿದ್ರೆ ಮೂರು ಕಡೆ ಒಂದು ವಸ್ತುಗೆ ಮೂರು ಕಡೆ ನೀರಿಂದ ಕವರ್ ಆಗಿ ಒಂದು ಕಡೆ ಲ್ಯಾಂಡಿಗೆ ಟಚ್ ಆಗಿರಿದ್ರೆ ಅದನ್ನು ಪೆನಿನ್ಸುಲಾರ್ ಅಂತ ಕರಿತೀವಿ. ಸೊ ನಮ್ಮ ಭಾರತಕ್ಕೆ ಅರೇಬಿಯನ್ ಸಿ, ಬೇ ಆಫ್ ಬೆಂಗಾಲ್, ಇಂಡಿಯನ್ ಓಷನ್ ಮೂರು ಕಡೆನೂ ನೀರು ತುಂಬಿಕೊಂಡಿರೋದ್ರಿಂದ ಒಂದು ಕಡೆ ಮಾತ್ರ ವಿ ಆರ್ ಟ್ಯಾಗ್ಡ್ ಅಪ್ ವಿತ್ ಅ ನ್ಯಾಚುರಲ್ ಫ್ರಾಂಟೈಲ್ ದಟ್ ಈಸ್ ಹಿಮಾಲಯಾಸ್. ಸೊ we will be learning more about the water resources. What are the various, ಇವಾಗ ರಿವರ್ಸ್ ಆಗಿರ್ಬೋದು, ಲೇಕ್ಸ್ ಆಗಿರ್ಬೋದು, ಪಾಂಡ್ಸ್ ಆಗಿರ್ಬೋದು, ಗ್ಲೇಷಿಯರ್ಸ್ ಆಗಿರ್ಬೋದು, ವ್ಯಾಲೀಸ್ ಆಗಿರ್ಬೋದು. we will be learning more in detail about the India water resources chapter. Next, moving on to the next part, that is part 2. ಇದರೊಳಗೆ ಇಂಡಿಯಾ ಲ್ಯಾಂಡ್ ಯೂಸ್ ಆ್ಯಂಡ್ ಅಗ್ರಿಕಲ್ಚರ್. ಅಗೇನ್ ದಿಸ್ ಇಸ್ ಅ ವೆರಿ ನೈಸ್ ಟಾಪಿಕ್. ಇವಾಗ ದ ಬಡ್ಡಿಂಗ್ ಯಂಗ್ all these students, they are so much interested in agriculture. ಯಾಕೆಂದರೆ ಒಂದು ಎರಾ ಇತ್ತು ನಮ್ಮ ಭಾರತದಲ್ಲಿ, ದ ಮೇನ್ ಸೋರ್ಸ್ ಆಫ್ ಇನ್ಕಮ್ ವಾಸ್ ಅಗ್ರಿಕಲ್ಚರ್. ಬಟ್ ಹೋಗ್ತಾ 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 ಸಿನ್ಸ್ ದಟ್ ವಾಸ್ ಇಟ್ ವಾಸ್ ಅ ಗ್ಯಾಂಬಲ್ ವಿತ್ ರೈನ್ಸ್ ಅಂತ ಹೇಳ್ಬೋದು. ಇಟ್ ವಾಸ್ ಅ ಗ್ಯಾಂಬಲ್ ವಿತ್ ನೇಚರ್. ಅಗ್ರಿಕಲ್ಚರ್ ಅನ್ನೋದು ಇವಾಗ ಯಾವ್ದಾದ್ರು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ನೀವು ಕಂಪೇರ್ ಮಾಡ್ಕೊತಾ ಹೋದರೆ, ಇವಾಗ ಸೇ ಫಾರ್ ಎಕ್ಸಾಂಪಲ್ ನಾನು ಒಂದು ಬ್ರಿಕ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಒಂದು ಬ್ರಿಕ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ರಾ ಮೆಟೀರಿಯಲ್ಸ್ ಏನು? ಸ್ಯಾಂಡು, ಜಲ್ಲಿ ಮಣ್ಣು, ಅದು ಮತ್ತು ಸ್ಯಾಂಡು ಮತ್ತು ಸಿಮೆಂಟು ಮತ್ತು ವಾಟರು. ಇದಿಷ್ಟು ನನಗೆ ಇದ್ಬಿಟ್ರೆ ಅಫ್ಕೋರ್ಸ್ ನನ್ನ ರಿಸಲ್ಟ್ ನನಗೆ 100% ಗ್ಯಾರಂಟಿ.
ಬಟ್ ಅಗ್ರಿಕಲ್ಚರ್ ಹಂಗಲ್ಲ. ನೀವು ಒಂದು ಸೇ ಫಾರ್ ಎಕ್ಸಾಂಪಲ್ ಯು ವಾಂಟ್ ಟು ಗ್ರೋ ಅ ಪರ್ಟಿಕ್ಯುಲರ್ ಟ್ರೀ, ಯು ವಾಂಟ್ ಟು ಗ್ರೋ ಅ ಮ್ಯಾಂಗೋ ಟ್ರೀ. ನೀವೇನು ಮಾಡ್ತೀರಾ, ವಾಟ್ ಇಸ್ ದ ರಾ ಮೆಟೀರಿಯಲ್ಸ್ ಆರ್ ವಾಟ್ ಆರ್ ದ ನ್ಯಾಚುರಲ್ ಸೋರ್ಸಸ್ ದಟ್ ಯು ನೀಡ್? ಯು ಆಫ್ಕೋರ್ಸ್ ನೀಡ್ ದ ಸ್ಯಾಪ್ಲಿಂಗ್ ಅಥವಾ ಒಂದು ಸೀಡ್ ಆಗಿರ್ಬೋದು, ಮ್ಯಾಂಗೋ ಸೀಡ್ ಬೇಕು, ಮತ್ತು ಅದಕ್ಕೆ ಸಾಯಿಲ್ ಬೇಕು, ಮತ್ತು ನೀರು ಬೇಕು, ಮತ್ತು ಅದಕ್ಕೆ ಬೇಕಾಗಿರುವಂಥ ಮೆನ್ಯೂರು ಮತ್ತು ಏರ್ ಇದನ್ನೆಲ್ಲ ತಗೊಂಡು ಮರ ಬೆಳೀತಾ ಹೋಗುತ್ತೆ. ಬಟ್ ನಿಮಗೆ ಬೇಕಾಗಿರುವ ಟೈಮಲ್ಲಿ ಮಳೆ ಬಂದರೆ ಓಕೆ. ಇವಾಗ ಸೇ ಫಾರ್ ಎಕ್ಸಾಂಪಲ್ ಸ್ಯಾಪ್ಲಿಂಗ್ ಏನೋ ಒಂದು ಚಿಕ್ಕದಾಗಿದೆ, ಜೋರು ಮಳೆ ಬಂದು ನಿಮ್ಮ ಸ್ಯಾಪ್ಲಿಂಗೇ ಕೊಚ್ಕೊಂಡು ಹೋಗ್ಬಿಟ್ರೆ ದೆರ್ ಇಸ್ ನೋ ಪಾಯಿಂಟ್. ಅಥವಾ ನಿಮಗೆ ಫುಲ್ ಈಲ್ಡ್ ಬರೋ ಟೈಮ್ನಲ್ಲಿ ಜೋರು ಮಳೆ ಬಿದ್ದು ಮಾವಿನ ಹಣ್ಣೆಲ್ಲ ಕೆಳಗಡೆ ಭೂಮಿ ಪಾಲಾಗಿ ಹೋಗ್ಬಿಟ್ರೆ ದೆರ್ ಇಸ್ ಅಗೇನ್. ಸೊ ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಇಸ್ ಅ ಗ್ಯಾಮ್ಲಿಂಗ್. ಇಟ್ ಇಸ್ ಗ್ಯಾಮ್ಲಿಂಗ್ ವಿತ್ ನೇಚರ್ ಅಂತ. ಸೊ ಇನ್ ದಿಸ್ ಟಾಪಿಕ್ ವಿ ವಿಲ್ ಬಿ ಲರ್ನಿಂಗ್ ಹೌ ಟು take a land, how to make use of that land, and how can we use modern technology in agriculture. All that we will be learning in this chapter. Next one, India, minerals and power resources. Again, India is rich. Indian soil is very rich in its minerals. So this chapter talks about what kind of minerals do we find in our country, and what are the resources, various power resources, all that in detail this chapter will be talking about. Next one ಬಂದು India transport and communication. ಇದು ಒಂಥರ ಇಂಟ್ರೆಸ್ಟಿಂಗ್ ಚಾಪ್ಟರ್. ಹೇಗೆ what is the infrastructure that is used, how transportation came into place, how all this communication came into place, how the geography and all this is interlinked. ಅದನ್ನೆಲ್ಲ ನಾವು ಈ ಚಾಪ್ಟರಲ್ಲಿ ಕಲ್ತ್ಕೊಳ್ತಾ ಹೋಗೋಣ. India major industries is the next chapter. What are the major industries that is contributing towards India's growth ಆಗಿರ್ಬೋದು, ಅಥವಾ what is the main occupation that people are following, what are the main industries that is driving the Indian economy, all that we will be learning in this chapter, India the major industries. ಮತ್ತೆ ಲಾಸ್ಟ್ ಒನ್ ಬಂದು India's natural disasters. Oh my god. ಸೊ ನಾವಿವಾಗ ನ್ಯಾಚುರಲ್ ಡಿಸಾಸ್ಟರ್ ಅಂತ ಹೇಳಿದ್ರೆ ಎನಿ ಕೈಂಡ್ ಆಫ್ ಫ್ಲಡ್ಸ್ ಆಗಿರ್ಬೋದು, ಅಥವಾ ಡ್ರಾಟ್ಸ್ ಆಗಿರಬಹುದು. ಇವಾಗ ಮಳೆ ಜಾಸ್ತಿ ಬಂದ್ರೂ ಭೂಕಂಪ ಒಂಥರ ಫ್ಲಡ್ಸ್ ಆಗುತ್ತೆ, ಅಥವಾ ಕೆಲವು ಸತಿ ಯು ಕ್ಯಾನ್ ಸಿ ಅರ್ತ್ ಕ್ವೇಕ್ಸ್. ಅದೆಲ್ಲ ಏನಕ್ಕಾಗುತ್ತೆ, ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್, ಆ್ಯಂಡ್ ವಾಟ್ ಆರ್ ದ ನ್ಯಾಚುರಲ್ ಕೆಲಾಮಿಟೀಸ್ ದಟ್ ಇಸ್ ಹ್ಯಾಪನ್ಡ್. ಯು ಶುಡ್ ಬಿ ಅವೇರ್ ಆಫ್ ವಾಟ್ ಎವರ್ ಹ್ಯಾಸ್ ಹ್ಯಾಪನ್ಡ್ ಬಿಫೋರ್ ಅಲ್ವಾ. ಸೊ ಆಲ್ ದಟ್ ದಿಸ್ ಚಾಪ್ಟರ್ ವಿಲ್ ಬಿ ಟಾಕಿಂಗ್ ಅಬೌಟ್. So this is about geography. You can expect about 22 marks from all these chapters. Again, the beauty of this is, if you're aware of this, there is nothing to mug up. Unlike history, ನೀವು years ನಾಪ್ಕ ಇಟ್ಕೊಳ್ಬೇಕು, ರೂಲರ್ಸ್ ಹೆಸರು ನಾಪ್ಕ ಇಟ್ಕೋಬೇಕು, ಬ್ಯಾಟಲ್ಸ್ ನಾಪ್ಕ ಇಟ್ಕೋಬೇಕು, ವಾಟ್ ಆರ್ ದ ವೇರಿಯಸ್ ಆ್ಯಕ್ಟ್ಸ್ ನಾಪ್ಕ ಇಟ್ಕೋಬೇಕು. But the beauty of geography is you can witness it, you can feel it, because history happened long years ago. But geography, you can see it at present, you can see it, you can feel it, and you'll of course remember it. Don't worry about geography, I'll be telling you in the next slide. Economics is my favorite subject, students. Economics is a scientific study of economy. Okay, so it is a very nice, very interesting. Of course, those of my dear students, ಯಾರಿಗೆ ಕಾಮರ್ಸ್ ಫೀಲ್ಡ್ ಪರ್ಸ್ಯೂ ಮಾಡಬೇಕು, ಯಾರ್ಯಾರಿಗೆ ಒಂಥರ ಪೊಲಿಟಿಕಲ್ ಫೀಲ್ಡ್ ಪರ್ಸ್ಯೂ ಮಾಡಬೇಕು, ಅವ್ರಿಗೆಲ್ಲ ಎಕನಾಮಿಕ್ಸ್ ತುಂಬ ಇಂಪಾರ್ಟೆಂಟ್. ದಿಸ್ ಇಸ್ ಫಾರ್ ಯು ಟು ಗೆಟ್ ಇಂಟ್ರಡ್ಯೂಸ್ ಟು ಇಟ್. ಓಕೆ, ಸೊ ಫಸ್ಟ್ ಒನ್ ಇಸ್ ಎಕಾನಮಿ ಆ್ಯಂಡ್ ಗವರ್ಮೆಂಟ್. ಇವಾಗ ಅಫ್ಕೋರ್ಸ್ ನಮ್ಮ ಗವರ್ಮೆಂಟ್ ಹೇಗೆ ನಡೆಯುತ್ತೆ, ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಗಿರಬಹುದು, ಹೌ ಇಸ್ ಇಟ್ ಫಾರ್ಮ್ಡ್, ಆ್ಯಂಡ್ ವಾಟ್ ಆರ್ ದ ವೇರಿಯಸ್ ಥಿಯರೀಸ್ ದಟ್ ಈಸ್ ಯೂಸ್ಡ್, ಆಲ್ ದಟ್ ಯುಲ್ ಬಿ ಗೆಟಿಂಗ್ ಟು ಲರ್ನ್ ಇನ್ ದಿಸ್ ಚಾಪ್ಟರ್. ಪಾರ್ಟ್ 2ನಲ್ಲಿ ರೂರಲ್ ಡೆವಲಪ್ಮೆಂಟ್. ನೀವು ಕೇಳ್ತಾ ಇರ್ಬೋದು, ಇವಾಗ ವೇರಿಯಸ್ ಸ್ಕೀಮ್ಸ್ ಹ್ಯಾವ್ ಕಮ್ ಅಪ್, ವೇರಿಯಸ್ ಯೋಜನಾಸ್ ಹ್ಯಾವ್ ಕಮ್ ಅಪ್. ಏನಕ್ಕೆ ಅಂತ ಹೇಳಿದ್ರೆ, ಕೆಲವೊಂದು ಸರ್ತಿ ಬರೀ ಅರ್ಬನ್ ಏರಿಯಾ ಡೆವಲಪ್ ಆಗ್ತಾ ಇದ್ರೆ, ಇವಾಗ ನಮ್ಮ ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ ಹ್ಯಾಸ್ ಬಿಕಮ್ ದ IT ಹಬ್. ಬಟ್ ಇಸ್ ಇಟ್ ಜಸ್ಟ್ ಇಂಪಾರ್ಟೆಂಟ್ ಫಾರ್ ಬ್ಯಾಂಗ್ಳೂರ್ ಟು ಗೆಟ್ ಡೆವಲಪ್ಡ್ ಆರ್ ದ ಎಂಟೈರ್ ಕರ್ನಾಟಕ ಟು ಗೆಟ್ ಡೆವಲಪ್ಡ್? ಸೊ ಹಾಗಾಗಿ ರೂರಲ್ ಡೆವಲಪ್ಮೆಂಟ್ಗೋಸ್ಕರ ದೇರ್ ಆರ್ ವೇರಿಯಸ್ ಸ್ಕೀಮ್ಸ್ ದ ಗವರ್ಮೆಂಟ್ ಇಸ್ ಕಮಿಂಗ್ ಅಪ್ ವಿತ್. ಹೌ ಆರ್ ದೇ ಪ್ಲಾನಿಂಗ್ ಟು ಡೆವಲಪ್ ದ ರೂರಲ್ ಏರಿಯಾಸ್, ವಾಟ್ ಆರ್ ದ ವೇರಿಯಸ್ ಯೋಜನಾಸ್ ದ ಗವರ್ಮೆಂಟ್ ಹ್ಯಾಸ್ ಕಮ್ ಅಪ್ ವಿತ್, ಆಲ್ ದಟ್ ವಿ ವಿಲ್ ಬಿ ಲರ್ನಿಂಗ್ ಇನ್ ದ ರೂರಲ್ ಡೆವಲಪ್ಮೆಂಟ್. ಮತ್ತು ಸೆಕೆಂಡ್ ಒನ್, ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಬಜೆಟ್. ಸೊ ನೀವೆಲ್ಲರೂ
ಕುತೂಹಲದಿಂದ ನೋಡ್ತಾ ಇರ್ತೀರಲ್ಲ, ಓ ಬಜೆಟ್ ಸೆಷನ್ ಇದೆಯಪ್ಪ, ಇವಾಗ ಸ್ಟೇಟ್ ಲೆವೆಲಲ್ಲಿ ಬಜೆಟ್ ಅನೌನ್ಸ್ ಮಾಡ್ತಾರೆ, ಮತ್ತು ಸೆಂಟ್ರಲ್ ಲೆವೆಲಲ್ಲಿ ಬಜೆಟ್ ಅನೌನ್ಸ್ ಮಾಡ್ತಾರೆ. ಹೌ ಇಸ್ ದ ಬಜೆಟ್ ಅಲೋಕೇಟೆಡ್? ಕೆಲವು ಜನಕ್ಕೆ ಸುಮ್ಮನೆ ನೋಡ್ತಾ ಕೂತಿರ್ತಾರೆ, ಅವ್ರಿಗೆ ನ್ಯೂಸಲ್ಲಿ ಅರ್ಥನೇ ಆಗ್ತಾ ಇರೋದಿಲ್ಲ ಏನೇನು ನಡೀತಾ ಇದೆ ಅಂತ. ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ಒನ್ ಬೇಸಿಕ್ ಇಂಟ್ರೊಡಕ್ಷನ್. ಐ ವಿಲ್ ಬಿ ಟೀಚಿಂಗ್ ಯು ಹೌ actually the budget is allocated, how it is distributed, and how is it utilized. We will be learning more about the 5-year plans and all. ಆಮೇಲೆ ಸೆಂಟ್ರಲ್ ಲೆವೆಲಿಂದ ಹೇಗೆ ಹೌ ದಿಸ್ ಅಲೊಕೇಶನ್ ಹ್ಯಾಪನ್ಸ್, ಸ್ಟೇಟ್ ಲೆವೆಲಿಂದ ಹೇಗೆ ಅಲೊಕೇಶನ್ ಹ್ಯಾಪನ್ಸ್. ಇವಾಗ ಯಾರೋ ಒಬ್ಬರು ಬಜೆಟ್ ಅಂತ ಒಂಥರ ಅನೌನ್ಸ್ ಮಾಡ್ತಾರೆ, ಬಟ್ ಹೌ ಇಸ್ ಇಟ್ ಚಾನಲೈಸ್ಡ್ ಟುವರ್ಡ್ಸ್ ಹೌ the end person or the end consumer can take the benefits of it anta ella I will be teaching you in this particular chapter. Moving on to the last segment, that is business studies. Business studies, some people say theory subjects allalla ma'am, score ಮಾಡೋದು ಕಷ್ಟ ಮ್ಯಾಮ್, ಮಾರ್ಕ್ಸೇ ಕೊಡಲ್ಲ ಟೀಚರ್ಸು ಅಂತ. ಏನಕ್ಕೆ ಮಾರ್ಕ್ಸ್ ಕೊಡಲ್ಲ? ಐ ಆಮ್ ಯುವರ್ ಲೈವ್ ಎಕ್ಸಾಂಪಲ್. ನನಗೆ ಸೆಕೆಂಡ್ ಪಿ ಯು ಸಿನಲ್ಲಿ ಬಿಸ್ನೆಸ್ ಸ್ಟಡೀಸ್ನಲ್ಲಿ ಐ ಹ್ಯಾವ್ ಸ್ಕೋರ್ಡ್ 100 out of 100. ವಾಟ್ ಈಸ್ ದ ಸಕ್ಸಸ್ ಬಿಹೈಂಡ್ ಇಟ್? ವಾಟ್ ಈಸ್ ದ ಮಂತ್ರ ದಟ್ ಐ ಫಾಲೋಡ್? ವಾಟ್ ಆರ್ ದ ವೇರಿಯಸ್ ಪ್ರಾಕ್ಟಿಸಸ್ ದಟ್ ಐ ಫಾಲೋಡ್? ಬಿಸ್ನೆಸ್ ಸ್ಟಡೀಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಇವಾಗ ಒಂಥರ ದಿನಕ್ಕೆ ನೋಡುವಂಥದ್ದು. ಇವಾಗ ನೀವು ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಅಫ್ಕೋರ್ಸ್ it has its other characteristic features, but what happens in the economy daily, that all that you will be learning in the business studies. And those of my dear friends who want to become budding entrepreneurs, who want to get into bank sectors, or who want to get into all these government offices, you have to know about all these. Bank transactions ಅಲ್ಲಿ ವೇರಿಯಸ್ ಬ್ಯಾಂಕ್ ಅಕೌಂಟ್ಸ್ ಹೇಗೆ ಓಪನ್ ಮಾಡೋದು, ಮತ್ತು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಹೇಗೆ ನಡೆಯುತ್ತೆ, ಆಲ್ ದಟ್ ಇನ್ ಡೀಟೇಲ್ ಐ ವಿಲ್ ಬಿ ಟೀಚಿಂಗ್ ಯು ಅಬೌಟ್ ಆಲ್ ದಟ್. ಆಮೇಲೆ ದ ಪಾರ್ಟ್ 2ನಲ್ಲಿ ದಿಸ್ ಇಸ್ ಮೈ ಫೇವ್ರೆಟ್ ಚಾಪ್ಟರ್, ಆಂಟ್ರಪ್ರಿನರ್ಶಿಪ್. ಇವಾಗ ಔಟ್ ಆಫ್ 100 people, everybody can't be an entrepreneur. Who is an entrepreneur? Entrepreneur who is the one who possesses and owns a particular group of work. He manages and he controls and he regulated that workforce. He is called as an entrepreneur. ಮ್ಯಾಮ್, ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ ಮ್ಯಾಮ್, ನಾನು ಒಂದು ಆಂಟ್ರಪ್ರಿನರ್ ಆಗಬೇಕು, ನನ್ನಲ್ಲಿ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸ್ ಇರಬೇಕು, ಅದನ್ನೆಲ್ಲ ನಾನು ನಿಮಗೆ ಚಾಪ್ಟರಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ನೀವು ಯಾವುದೇ ಒಂದು ಇವಾಗ ಸೇ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಬಿಸ್ನೆಸ್ ನಡೆಸುವುದಂಥದ್ದಾದ್ರು, ಅಥವಾ ಒಂದು ಸ್ಮಾಲ್ ಸ್ಕೇಲ್, ಒಂದು ಸ್ಮಾಲ್, ಇವಾಗ ಎಷ್ಟೊಂದು ಜನ ಹಾಬಿಗೋಸ್ಕರ ದೇ ವಿಲ್ ಹ್ಯಾವ್ ಸಮ್ ಓನ್ ಕ್ರಿಯೇಟಿಂಗ್ ಐಡಿಯಾಸ್. ಒಂದು ಇಯರಿಂಗ್ಸ್ ಮಾಡೋದಾಗಲಿ, ಒಂದು ಪೇಪರ್ ವರ್ಕ್ ಮಾಡೋದಾಗಲಿ, ಒಂದು ಪೇಂಟಿಂಗ್, ಒಂದು ಡ್ರಾಯಿಂಗ್, ಒಂದು ಸ್ಕೆಚಿಂಗ್ ಆಗಲಿ, ಇದನ್ನೆಲ್ಲ ಎಲ್ಲರೂ ಮಾಡ್ತಾರೆ. ಬಟ್ ಹೌ ಗುಡ್ ಆರ್ ಯು ಅಟ್ ಸೆಲ್ಲಿಂಗ್ ಯೋರ್ ಪ್ರಾಡಕ್ಟ್? what strategies can you implement for you to recognize that business? ಇವಾಗ ನಿಮಗೆ ಸಮ್ಮರ್ ಹಾಲಿಡೇಸ್ ಬರುತ್ತೆ, ಆ ಟೈಮಲ್ಲಿ ಸುಮ್ಮನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಹೌ ಕ್ಯಾನ್ ಯು ಸ್ಟಾರ್ಟ್ ಯುವರ್ ಓನ್ ಸ್ಮಾಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಥವಾ ಒಂದು ಸ್ಮಾಲ್ ಬಿಸ್ನೆಸ್, ಒಂದು ಮನೆಯಲ್ಲೇ ಕೂತು ಮಾಡುವಂಥ ಬಿಸ್ನೆಸ್. ಆ ಥರ ಐಡಿಯಾಸ್ ಆಗಲಿ, ನಿಮ್ಮಲ್ಲಿ ಏನೇನು ಕ್ವಾಲಿಟೀಸ್ ಇರಬೇಕು, ಹೇಗೆ ಆ ಕ್ವಾಲಿಟೀಸ್ನ ಡೆವಲಪ್ ಮಾಡ್ಕೊಳ್ಳೋದು, ಆಲ್ ದಟ್ ಐ ವಿಲ್ ಬಿ ಟೀಚಿಂಗ್ ಯು ಇನ್ ದ ಆಂಟ್ರಪ್ರಿನರ್ಶಿಪ್ ಚಾಪ್ಟರ್. ಮತ್ತು ಲಾಸ್ಟ್ ಚಾಪ್ಟರ್ ಇಸ್ ಕನ್ಸ್ಯೂಮರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್. ಇವಾಗ ಸೇ ಫಾರ್ ಎಕ್ಸಾಂಪಲ್, ನಾನು ಯಾವುದೋ ಒಂದು ಪ್ರಾಡಕ್ಟ್ ತೊಗೊಂಡಿದ್ದೀನಿ ಮಾರ್ಕೆಟ್ನಲ್ಲಿ, ಸೇ ಐವ್ ಬಾಟ್ ಅ ಡಿಶ್ ವಾಷರ್, ದಟ್ ಒಂದು ಮಷೀನ್, ನಾನು ಡಿಶ್ ವಾಷರ್ ತೊಗೊಂಡಿದ್ದೀನಿ. ಅದರೊಳಗೆ ನನಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ದ ಕಂಪನಿ ಹ್ಯಾಸ್ ಟು ಟೆಲ್ ಮೀ ಇಸ್ ಹೌ ಟು ಯೂಸ್ ದಿಸ್ ಪ್ರಾಡಕ್ಟ್ ಆರ್ ಹೌ ಟು ಆಪರೇಟ್ ದಿಸ್ ಮಷೀನ್. That is the main thing that they have to tell me. ನಾನು ಡಿಶ್ ವಾಷರ್ ತೊಗೊಂಡು ಬಂದುಬಿಟ್ಟೆ, yes, I'm so excited to unbox the dishwasher. I've unboxed it. ನಾನು ತಕ್ಷಣ ಪ್ಲಗ್ ಆನ್ ಮಾಡ್ತೀನಿ, ಸ್ವಿಚ್ ಆನ್ ಮಾಡ್ತೀನಿ, ತಕ್ಷಣ ನಂಗೆ ಶಾಕ್ ಹೊಡೆಯುತ್ತೆ. ಆ ಟೈಮ್ನಲ್ಲಿ ಹೂಸ್ ಫಾಲ್ಟ್ ಇಸ್ ಇಟ್? ಫಸ್ಟ್ ಆಫ್ ಆಲ್, ಯು ಆರ್ ಸಪೋಸ್ ಟು ಲುಕ್ ಇನ್ ಟು ದ ಯೂಸರ್ ಮ್ಯಾನ್ಯುವಲ್ನ ರೆಫರ್ ಮಾಡಿಕೊಂಡು ಅದನ್ನು ಯೂಸ್ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡಬೇಕಾಗಿತ್ತು. ಆ ಯೂಸರ್ ಮ್ಯಾನ್ಯುವಲನ್ನು ಕೊಡಬೇಕಾಗಿರೋದು ದ ಕಂಪ್ನೀಸ್ ರೆಸ್ಪಾನ್ಸಿಬಿಲಿಟಿ. ನಾವು ಕನ್ಸ್ಯೂಮರ್ ಆಗಿ ನನಗೆ ಏನೇನು ಬೆನಿಫಿಟ್ಸ್ ಇದೆ, ನನಗೆ ಈ ಥರ ಏನೋ ಒಂದು ಆಯಿತು, ಅವಾಗ ನಾನು ಇವಾಗ ನನಗೆ ಶಾಕ್ ಹೊಡಿತಪ್ಪ ಡಿಶ್ ವಾಷರ್ನ ಯೂಸ್ ಮಾಡಿ, ನಾನು ಯಾರನ್ನ ಹೋಗಿ ಅಪ್ರೋಚ್ ಮಾಡಬೇಕು? ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾ, ಅಥವಾ ನಾನು ಕನ್ಸ್ಯೂಮರ್ ಪ್ರೊಟೆಕ್ಟ್ ಆ್ಯಕ್ಟ್ಗೆ ಹೋಗಬೇಕಾ, ನಾನು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಬೇಕಾ? ಅದನ್ನೆಲ್ಲ ವಿ ವಿಲ್ ಬಿ ಲರ್ನಿಂಗ್ ಅಬೌಟ್ ಇನ್ ದಿಸ್ ಚಾಪ್ಟರ್, ಕನ್ಸ್ಯೂಮರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್. ಸೊ
ದಿಸ್ ಈಸ್ ದ ಸಿಲೆಬಸ್. ಏನು ಮ್ಯಾಮ್ ಎಷ್ಟೊಂದು ಚಾಪ್ಟರ್ಸ್ ಇದೆ, ಹೇಗೆ ಮ್ಯಾಮ್ ಕಲ್ತ್ಕೊಳ್ಳೋದು, ಈ ಮಾರ್ಕ್ಸ್ನೆಲ್ಲ ಹೇಗೆ ಮ್ಯಾಮ್ ಸ್ಕೋರ್ ಮಾಡೋದು? ಡೋಂಟ್ ವರಿ. ಸೋಷಿಯಲ್ ಸ್ಟಡೀಸ್ ನೀವು ಅಂದ್ಕೊಂಡಷ್ಟು ಕಷ್ಟ ಅಲ್ವೇ ಅಲ್ಲ. ಇಟ್ ಈಸ್ ಅ ವೆರಿ ನೈಸ್ ಸಬ್ಜೆಕ್ಟ್. ಇಟ್ ಈಸ್ ಅಫ್ಕೋರ್ಸ್ ಅ ವೆರಿ ವಾಸ್ಟ್ ಸಬ್ಜೆಕ್ಟ್. ಇದನ್ನು ಹೇಗೆ ಮ್ಯಾಮ್ ಸಿಂಪ್ಲಿಫೈ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಫ್ಯೂ ಮೆಥಡಾಲಜೀಸ್ ಟು ಲರ್ನ್. First and foremost thing that you have to learn or you have to, focus on your students is set goals. You know what? You need to have certain goals. ಮ್ಯಾಮ್ ನಾನು ಇವತ್ತು ಕುತ್ಕೊತೀನಿ, ನನಗೆ ಟೋಟಲ್ ಆಗಿ 39 ಚಾಪ್ಟರ್ಸ್ ಇದೆ ಇನ್ ಸೋಷಿಯಲ್. ಓಕೆನಾ? 39 ಚಾಪ್ಟರ್ಸ್ ಹೆಂಗೆ ಮ್ಯಾಮ್ ಓದೋದು? ಎಷ್ಟು ಕಷ್ಟ. ಒಂದು ವರ್ಷದಲ್ಲಿ ನಾನು 6 ಸಬ್ಜೆಕ್ಟ್ ಓದಬೇಕು. ಒಂದು ಸಬ್ಜೆಕ್ಟಲ್ಲೇ 39 ಚಾಪ್ಟರ್ ಇದ್ದರೆ ಹೆಂಗೆ ಮ್ಯಾಮ್ ಕಂಪ್ಲೀಟ್ ಮಾಡೋದು? ಡೋಂಟ್ ವರಿ. ಸೆಟ್ ಶಾರ್ಟ್ ಟರ್ಮ್ ಗೋಲ್ಸ್ ಆ್ಯಂಡ್ ಲಾಂಗ್ ಟರ್ಮ್ ಗೋಲ್ಸ್. ಓಕೆನಾ? ಗೋಲ್ಸ್ನಲ್ಲಿ ಯು ಹ್ಯಾವ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್. ಶಾರ್ಟ್ ಟರ್ಮ್ ಗೋಲ್ಸ್, ನಾನು ಇವತ್ತು ಒಂದು ಟೈಮ್ ಟೇಬಲ್ ಪ್ರಿಪೇರ್ ಮಾಡ್ಕೊತೀನಿ. ಇವತ್ತು ಕೂತ್ಕೊಂಡು ಇಷ್ಟು ಇವಾಗ ಸೇ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿನಲ್ಲಿ ನನಗೆ 25 ಮಾರ್ಕ್ಸ್ ಬರುತ್ತಪ್ಪ, ಐ ಕಾಂಟ್ ಅಫೋರ್ಡ್ ಟು ಲೂಸ್ 25 ಮಾರ್ಕ್ಸ್. ಸೊ ನಾನು ಏನು ಮಾಡ್ತೀನಿ, ನನಗೆ ಅಷ್ಟು ಚಾಪ್ಟರ್ಸ್ನ ನಾನು ಲಿಸ್ಟ್ ಔಟ್ ಮಾಡಿಕೊಂಡು, ನನಗೆ ಐ ವಾಂಟ್ ಟು ಲರ್ನ್ ದಿಸ್ ಫಸ್ಟ್ ಚಾಪ್ಟರ್. ಹೆಂಗೆ ಬಂದರು ಬ್ರಿಟಿಷರ್ಸ್, ನಂಗೆ ಅದೆಲ್ಲ ತಿಳ್ಕೊಳ್ಳೋ ಕುತೂಹಲ ಇದೆ. ಸೊ ವಾಟ್ ಐ ವಿಲ್ ಡೂ ಟುಡೇ, ಐ ವಿಲ್ ಸಿಟ್ ಆ್ಯಂಡ್ ಸ್ಟಡಿ ಫಾರ್ 3 hours ಇನ್ ದಿಸ್ ಚಾಪ್ಟರ್ ಅಂತ ಒಂದು ಶಾರ್ಟ್ ಟರ್ಮ್ ಗೋಲ್ನ ಡಿಸ್ಕಸ್ ಮಾಡ್ಕೋಬೇಕು ಅಥವಾ ಸೆಟ್ ಮಾಡ್ಕೋಬೇಕು. ಲಾಂಗ್ ಟರ್ಮ್ ಗೋಲ್ ಅಂದರೆ ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ, by the end of this month, I should have completed this many particular chapters. ನಾನು 3 monthsಗೆ ಒಂದು 10 ಚಾಪ್ಟರ್ ಕಂಪ್ಲೀಟ್ ಮಾಡಿಬಿಡ್ತೀನಿ ಅಂತ ತಿಳ್ಕೊಂಡ್ರೆ ಅದು ಆಗೋದಿಲ್ಲ. ಇಟ್ ಸ್ಟಾರ್ಟ್ಸ್ ಫ್ರಮ್ ಡೇ ವೈಸ್. ನಾನು ಇಷ್ಟಿಷ್ಟು ಚಾಪ್ಟರ್ ಕಲ್ತ್ಕೋತೀನಿ, ಇಷ್ಟಿಷ್ಟು ಕಂಪ್ಲೀಟ್ ಮಾಡ್ತೀನಿ, ಇಷ್ಟು ಆನ್ಸರ್ಸ್ ಕಲ್ತ್ಕೋತೀನಿ, ಇಷ್ಟನ್ನ ಜ್ಞಾಪಕ ಇಟ್ಕೋತೀನಿ. ಮತ್ತು ದ ಸೆಕೆಂಡ್ ಪಾಯಿಂಟ್ ಇಸ್ have effective ways to remember important points. ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರ್ಬೋದು, ಡೇಟ್ಸ್ ಆಗಿರ್ಬೋದು, ಆ್ಯಕ್ಟ್ಸ್ ಆಗಿರ್ಬೋದು, ಇದನ್ನೆಲ್ಲ ಹೇಗೆ ಜ್ಞಾಪಕ ಇಟ್ಕೊಳ್ಳೋದು ಅಂದರೆ, ಐ ವಿಲ್ ಗಿವ್ ಯು ಅ ಯುನೀಕ್ ಟಿಪ್. ನಾನು ಯಾವ ಥರ ಫಾಲೋ ಮಾಡ್ತಾ ಇದ್ದೆ ಅಂದರೆ, ನಿಮಗೆ ಸ್ಟಿಕ್ಕಿ ನೋಟ್ಸ್ ಅಂತೆಲ್ಲ ಸಿಗುತ್ತೆ ಅಲ್ವಾ, ಇಟ್ ಈಸ್ you'll get it very handy. ನಾನು ಏನು ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಇವಾಗ ಯಾವ್ದಾದ್ರು ಒಂದು ಬ್ಯಾಟಲ್ ಆಫ್ ಬಕ್ಸರ್, ಇಟ್ ಹ್ಯಾಪೆಂಡ್ ಇನ್ 1764 ಅಂತ ಬರೆದುಬಿಟ್ಟು ಅದನ್ನು ಸ್ಟಿಕ್ಕಿ ನೋಟ್ನ ನಾನು ನನ್ನ ರೂಮಲ್ಲಿ ನನ್ನ ಸ್ಟಡಿ ಟೇಬಲ್ ಮೇಲೆಲ್ಲ ಅಂಟಿಸ್ಕೊತಾ ಬರ್ತಾ ಇದ್ದೆ. ಸೊ ಏನಾಗ್ತಾಯಿತ್ತು, ನಾನು ಹೋಗ್ತಾ ಬರ್ತಾ ಅದನ್ನು ನೋಡ್ತಾ ಇದ್ದಾಗ ದಿಸ್ ಐ ನೋ, ಇವಾಗ RBI Act 1935, ದಿಸ್ ಐ ನೋ. ಸೊ ಹಾಗಾಗಿ ಎವ್ರಿಥಿಂಗ್ ವಿಲ್ ಗೆಟ್ ರಿಜಿಸ್ಟರ್ಡ್ ಇನ್ ಯೋರ್ ಮೈಂಡ್. ದ ಮೇನ್ ವೇ ಯು ಕ್ಯಾನ್ ಡೂ ಇಟ್ ಈಸ್ ವಿತ್ ಸ್ಟಿಕ್ಕಿ ನೋಟ್ಸ್. ಓಕೆನಾ? ಮತ್ತು ಇಂಪಾರ್ಟೆಂಟ್ ಡೇಟ್ಸ್ನ ಹಂಗೆ ಜ್ಞಾಪಕ ಇಟ್ಕೊಳ್ಬೋದು. ಮತ್ತು ವಾರ್ಸ್ನೆಲ್ಲ ಹೇಗೆ ನಡೀತು ಅಂತ ಜ್ಞಾಪಕ ಇಟ್ಕೊಳ್ಳೋಕ್ಕೆ ನಾನು ನಮಗೆ ವರ್ಚುವಲಾಗಿ ತೋರಿಸ್ತಾ ಹೋಗ್ತೀನಿ. ಈ ರಾಜ ಬಂದ, ಒಂಥರ ಕಾರ್ಟೂನ್ ಥರ ನಾವು ಫುಲ್ ಆ್ಯನಿಮೇಟ್ ಮಾಡಿ ನಿಮಗೆ ತೋರಿಸ್ತೀವಿ. ಸೊ ದಿಸ್ ಇಸ್ ದಟ್ ಕಿಂಗ್ ಹೂ ಕೇಮ್, ಒಂಥರ ಸ್ಟೋರಿ ಥರ. ಐ ವುಡ್ ಹವ್ ಟೋಲ್ಡ್ ಯು ಲೈಕ್ ಸ್ಟೋರೀಸ್. ಸೊ ವಾಟ್ ಯು ಶುಡ್ ಡೂ, ಯು ಶುಡ್ ಟೆಲ್ ಇಟ್ ಟು ಯುವರ್ ಫ್ಯಾಮಿಲಿ ಮೆಂಬರ್ಸ್. ನಿಮ್ಮ ಅಪ್ಪ ಅಮ್ಮನ ಕೂಡಿಸ್ಕೊಂಡು ಬ್ಯಾಟಲ್ ಆಫ್ ಬಕ್ಸರ್ ನಿಂಗೆ ಹೆಂಗಾಯ್ತು ಅಂತ ಹೇಳ್ಕೊಡ್ತೀನಿ ಆಯಿತಾ ಅಂತ ಕೂತ್ಕೊಂಡು ಸ್ಟೋರಿ ಥರ ಎಕ್ಸ್ಪ್ಲೈನ್ ಮಾಡ್ತಾ ಬನ್ನಿ. ಸೊ learn this, always remember this, whenever you want to learn something, teach it to another person. Of course you will automatically remember it. ಇವಾಗ ನನ್ನ ಬ್ಯಾಟಲ್ ಆಫ್ ಬಕ್ಸರ್ ಹೇಗೆ ನಡೀತು ಅಂತ ಕೂತ್ಕೊಂಡು ನನ್ನ ಮುಂದೆ ಯಾರು ನನ್ನ ಫ್ರೆಂಡ್ಸ್ ಆಗಲಿ, ನಿಮ್ಮ ಪ್ಯೂರ್ ಗ್ರೂಪ್ನೇ ನೀವು ಕಲ್ತ್ಕೋಬೇಕು ಅಂದರೆ ನಿಮ್ಮ ಪಕ್ಕದವ್ರಿಗೂ ಹೇಳ್ಕೊಡಿ, ನೀವು ಆಟೋಮ್ಯಾಟಿಕ್ಕಾಗಿ ಜ್ಞಾಪಕ ಇಟ್ಕೊತೀರಾ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಯಾರನ್ನೋ ಕೂಡಿಸ್ಕೊಂಡ್ಬಿಟ್ಟು, ನೋಡು ಈ ಥರ ಆಯಿತು, ಈ ಥರ ಆಯಿತು, ಇವಾಗ ಗಾಸಿಪ್ಸ್ ಮಾತಾಡ್ತಾ ಇರ್ತೀವಲ್ಲ ಕೂತ್ಕೊಂಡು, ಏನಾಯಿತು ಗೊತ್ತಾ ಇವತ್ತು ಕ್ಲಾಸಲ್ಲಿ ಅಂತ, ಅವ್ನು ಹಿಂಗೆ ಮಾಡ್ದ, ಇವಳು ಹಿಂಗೆ ಮಾಡೋದ್ಲು ಅಂತ ಹೇಳೋ ಬದಲು, ಇಫ್ ಯು ಸಿಟ್ ಆ್ಯಂಡ್ ಡಿಸ್ಕಸ್ ಅಬೌಟ್ ಆಲ್ ದೀಸ್ ಥಿಂಗ್ಸ್, ಯು ನೋ ವಾಟ್, ಬ್ಯಾಟಲ್ ಆಫ್ ಪ್ಲಾಸಿ ಹ್ಯಾಪೆಂಡ್ ಲೈಕ್ ದಿಸ್, ಒನ್ ಆಂಗ್ಲೋ ಮರಾಠ ವಾರ್ ಹ್ಯಾಪೆಂಡ್ ಲೈಕ್ ದಿಸ್ ಅಂತ ಇದನ್ನೆಲ್ಲ ನೀವು ಡಿಸ್ಕಸ್ ಮಾಡ್ತಾ ಹೋದಾಗ ಇಟ್ ವಿಲ್ ಆಫ್ ಕೋರ್ಸ್ ರಿಮೇನ್ ಇನ್ ಯೋರ್ ಹೆಡ್. ವೈ ವಿಲ್ ಯು ಫರ್ಗೆಟ್ ಇಟ್? ಸೊ ಹಾಗಾಗಿ ಡಿಸ್ಕಸ್ ಇಟ್ ವಿತ್ ಪೀಪಲ್. whatever you learn, you talk about it to people. You will never forget it. ಆಮೇಲೆ ಆ್ಯಕ್ಟ್ಸ್ನ ಹೇಗೆ ಜ್ಞಾಪಕ ಇಟ್ಕೊಳ್ಳೋದು ಅಂತ ಹೇಳಿದ್ರೆ, ಈ ಪರ್ಟಿಕ್ಯುಲರ್ ಆ್ಯಕ್ಟಲ್ಲಿ ಈ ಥರ ಪ್ರಾವಿಷನ್ಸ್ ಇತ್ತು. ದೆರ್ ಇಸ್ ಅನದರ್ ವೇ, ಫ್ಲೋ ಚಾರ್ಟ್ ಸಿಸ್ಟಮ್ ಅಂತ ನಾನು ಹೇಳ್ಕೊಡ್ತೀನಿ. ಓಕೆನಾ? ಯು ನೋ ಹೌ ದಿಸ್ ಫ್ಲೋ ಚಾರ್ಟ್ ವರ್ಕ್ಸ್. ನೀವೆಲ್ಲ ಆಲ್ಗರಿದಮ್ಸ್ ನೋಡಿರ್ತೀರ. ಈಗ ಕಂಪ್ಯೂಟರ್ಗೆ ಏನಾದರೂ ಒಂದು ಟಾಸ್ಕ್ ಕೊಡಬೇಕು ಅಂದರೆ ಅದು ಆಲ್ಗರಿದಮ್ ಬೇಸಿಸಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ. ಅದನ್ನೇ ನಾವು ಸೋಷಿಯಲ್ ಸ್ಟಡೀಸಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ ಒಂದು ಆ್ಯಕ್ಟು, ಆ ಆ್ಯಕ್ಟ್ ಹೆಸರು ಬರ್ಕೊಂಬಿಡೋದಪ್ಪ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್. ಓಕೆನಾ?
ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಬರ್ಕೊಂಡು ಇದ್ರ ಕೆಳಗಡೆ ಪಾಯಿಂಟ್ಸ್ ಜ್ಞಾಪಕ ಇಟ್ಕೊಂಡ್ಬಿಡೋದು. ಇದು ಯಾವ ಇಯರಲ್ಲಿ ಬಂತು, ವಾಟ್ ಆರ್ ದ ಇಂಪಾರ್ಟೆಂಟ್ ಫೀಚರ್ಸ್ ದಟ್ ಇಟ್ ಫೋಕಸಸ್ ಆನ್, ಓಕೆನಾ, ಔಟ್ಕಮ್ಸ್, ಈ ಥರ ಒಂದು ಪಾಯಿಂಟ್ ಮಾಡಿಕೊಂಡು, ಅಫ್ಕೋರ್ಸ್ ನಾನು ನಿಮಗೆ ಇದನ್ನೆಲ್ಲ ನೋಟ್ ಸೆಕ್ಷನಲ್ಲಿ ಕೊಡ್ತಾ ಹೋಗ್ತೀನಿ. ಪ್ರತಿ ಒಂದು ಚಾಪ್ಟರ್ ಆದಮೇಲೂ ಐ ಹ್ಯಾವ್ ಮೇಡ್ ಸಮ್ ಫ್ಲೋ ಚಾರ್ಟ್ಸ್ ಲೈಕ್ ದಿಸ್. ಐ ವಿಲ್ ಬಿ ಗಿವಿಂಗ್ ಇಟ್ ಟು ಯು ಇನ್ ದ ನೋಟ್ ಸೆಕ್ಷನ್. ಸೊ ಮೇಕ್ ಶೋರ್ ಯು ಗೋ ಬ್ಯಾಕ್ ಟು ದ ನೋಟ್ ಸೆಕ್ಷನ್ ಇನ್ ದ ಆ್ಯಪ್ ಆ್ಯಂಡ್ ದೆನ್ ಲುಕ್ ಇಟ್ ಟು ಇಟ್. ಇವಾಗ ನಾನು ನಿಮಗೆ ಜಿಯೋಗ್ರಫಿನಲ್ಲಿ ಹೇಳಿದೆ, ದೆರ್ ಇಸ್ ಒನ್ ಚಾಪ್ಟರ್ ಕಾಲ್ಡ್ ಆಸ್ ಇಂಡಿಯನ್ ಸಾಯಿಲ್ಸ್ ಅಂತ. ಒಂದು 8 ಥರ ಸಾಯಿಲ್ ಇದೆ. ಹೇಗೆ ಮ್ಯಾಮ್ ಎಲ್ಲ ನಾವು ಕಟ್ಕೊಳ್ಳೋದು, ಅಯ್ಯೋ ಈ ಸಾಯಿಲಲ್ಲಿ ಪ್ಯಾಡಿ ಬೆಳಿಬೇಕು, ಈ ಸಾಯಿಲಲ್ಲಿ ಜೋವರ್ ಬೆಳಿಬೇಕು, ನನಗೆಲ್ಲ ಕನ್ಫ್ಯೂಸ್ ಆಗ್ತಾಯಿದೆ ಮ್ಯಾಮ್, ಹೆಂಗೆ ಮ್ಯಾಮ್ ನಾವು ಕಟ್ಕೊಳ್ಳೋದು ಅಂತ ಹೇಳಿದ್ರೆ, ದಟ್ ಆಲ್ಸೋ ಯು ಕ್ಯಾನ್ ಫಾಲೋ ಇಟ್ ಅನ್ ದ ಫ್ಲೋ ಚಾರ್ಟ್. ಸೊ ಫ್ಲೋ ಚಾರ್ಟ್ಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದೆ. ಅದರೊಳಗೆ ಇವಾಗ ಸಾಯಿಲ್ ಕಾನ್ಸೆಪ್ಟ್ ತೊಗೊಂಡಿದ್ದೀನಿ. ನಾನು ಅವಾಗಲೇ ಜಿಯೋಗ್ರಫಿನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ದೇರ್ ಆರ್ ವೇರಿಯಸ್ ಸಾಯಿಲ್ ಆ್ಯಂಡ್ ವಿ ವಿಲ್ ಬಿ ಲರ್ನಿಂಗ್ ಅಬೌಟ್ ದ ಕಾಂಪೋನೆಂಟ್ಸ್ ಆಫ್ ದ ಎಲಿಮೆಂಟ್ಸ್ ದಟ್ ಇಸ್ ಪ್ರೆಸೆಂಟ್ ಇನ್ ದ ಸಾಯಿಲ್, ದ ವೇರಿಯಸ್ ಮಿನರಲ್ಸ್ ಆಗಿರ್ಬೋದು, ಮತ್ತು ವಾಟ್ ಆರ್ ದ ಕಾಂಪೊನೆಂಟ್ಸ್, ಆಮೇಲೆ ವೇರ್ ಡು ಯು ಫೈಂಡ್ ಇಟ್, ಹೌ ಮಚ್ ಏರಿಯಾ ಇಸ್ ಇಟ್ ಕವರಿಂಗ್, ವಾಟ್ ಆಲ್ ಕ್ರಾಪ್ಸ್ ಕ್ಯಾನ್ ವಿ ಗ್ರೋ, ಅದನ್ನೆಲ್ಲ ಈ ಥರ ನಾನು ಒಂದು ಫ್ಲೋ ಚಾರ್ಟ್ ಮಾಡಿಕೊಂಡು ಇದರೊಳಗೆ ವೇರಿಯಸ್ ಪಾಯಿಂಟ್ಸ್, ಕಾಂಪೊನೆಂಟ್ಸ್, ಹಾಗೆ ವಾಟ್ ಆರ್ ದ ಏರಿಯಾ, ಮತ್ತು ಕ್ರಾಪ್ಸ್, ಆಮೇಲೆ ರೀಜನ್ ವೇರ್ ಡು ಯು ಫೈಂಡ್ ಇಟ್, ಈ ಥರ 4 ಒಂದು ಲಿಸ್ಟ್ ಮಾಡ್ಕೊತ ಹೋಗ್ತಾ ಇದ್ದಾಗ ಆ್ಯಸ್ ಸೂನ್ ಎಸ್ ಯು ಲುಕ್ ಎಟ್ ಇಟ್ ಯು ವಿಲ್ ಬಿ ಏಬಲ್ ಟು ರಿಮೆಂಬರ್. ಸೊ ಈ ಥರ ಎಲ್ಲ ವೇರಿಯಸ್ ಅದರ್ ಟೆಕ್ನಿಕ್ಸ್ ನಿಮಗೆ ಚಾಪ್ಟರ್ ವೈಸ್ ಹೇಳ್ಕೊಡ್ತಾ ಹೋಗ್ತೀನಿ. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಇಟ್ ವಿಲ್ ರೆಜಿಸ್ಟರ್ ಇನ್ ಯೋರ್ ಮೈಂಡ್. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಫಸ್ಟ್ ಆಫ್ ಆಲ್ ಯು ನೀಡ್ ಟು ಡೆವಲಪ್ ಇಂಟ್ರೆಸ್ಟ್ ಟುವರ್ಡ್ಸ್ ದ ಸಬ್ಜೆಕ್ಟ್. ನಿಮ್ಗೆ ಆ ಸಬ್ಜೆಕ್ಟ್ ಇಷ್ಟ ಆದರೆ ಮಾತ್ರ ನಿಮ್ಗದು ಅರ್ಥ ಆಗ್ತಾ ಹೋಗುತ್ತೆ, ಅರ್ಥ ಆಗೋಕ್ಕೆ ಇನ್ನೂ ಸುಲಭ ಆಗುತ್ತೆ. ನಿಮ್ಗೆ ಇಂಟ್ರೆಸ್ಟೇ ಇಲ್ಲ, ನನಗೆ ಪಾಸಿಂಗ್ ಮಾರ್ಕ್ ಬಂದರೆ ಸಾಕು ಅಂತ ಇದ್ದರೆ ದಟ್ ಈಸ್ ದ ವೆರಿ ರಾಂಗ್ ವೇ approach towards the subject. First of all, you need to develop interest, you need to develop likingness towards the subject. Avaglane all, there is various things that you need to gain knowledge on, that is various things that you need to learn. So all these things will be helping you. So ivaga just a recap. So yav tara ನಾವು ಯೂಸ್ ಮಾಡ್ಕೊಳ್ಬೋದು, ಯಾವ್ಯಾವ ಮೆಥಡ್ಸ್ನ ಯೂಸ್ ಮಾಡಿ, ಯಾವ್ಯಾವ ಮೆಥಡ್ಸ್ನ ಫಾಲೋ ಮಾಡಿ ನಾವು ಇದನ್ನೆಲ್ಲ ಕಲ್ತ್ಕೊಳ್ಬೋದು ಅಂತ ಹೇಳ್ಕೊಟ್ಟೆ. ಸೊ ಇನ್ ದ ಫರ್ದರ್ ಕ್ಲಾಸಸ್ ಐ ವಿಲ್ ಬಿ ಟೀಚಿಂಗ್ ಯು ಅಬೌಟ್ the topics in detail. So make sure you follow the app, you go to the app store, you download, or play store, you download that particular app. Prati ಒಂದು ಕೂಡ chapter wise, like I told you, you need to have short term goals. Chapter wise ಯಾವುದನ್ನು neglect ಮಾಡಬೇಡಿ. If you at least understand the concept, you can elaborate and write it in your exam. ಆ ಚಾಪ್ಟರ್ನೇ ನೆಗ್ಲೆಕ್ಟ್ ಮಾಡಿ ಓದಿರಾ ಬಿಟ್ಬಿಟ್ರೆ you will be at a loss. So make sure you're aware of the things that is present in your various other chapters, and then you shouldn't be ignoring any chapter. You learn those things. Point wise ಎಲ್ಲ ಜ್ಞಾಪಕ ಇಟ್ಕೊಳ್ಳಿ, ಎಲಾಬ್ರೇಟ್ ಮಾಡಿ ಆಮೇಲೆ ಬರ್ಕೊತಾ ಹೋಗ್ಬೋದು. So with this, I'll be ending this live session. We will be meeting in the next few classes. Take care. Bye bye.